ನೀನು, ನಮ್ಮ ಬಲ ನೀನು, ನಮ್ಮ ಶಕ್ತಿ ನೀನು, ನಮಗೆ ಸಮಸ್ತವು ನೀನಾಗಿದ್ದಿ. ಈಗೋ ಕರ್ತ ನಮ್ಮ ಒಬ್ಬೊಬ್ಬರನ್ನು ಅಭಿಷೇಕ ಮಾಡಿರಿ ಸ್ವಾಮಿ, ಪರಿಶುದ್ಧಾತ್ಮ ತುಂಬಿಸಿರಿ ಸ್ವಾಮಿ. ಪವಿತ್ರಾತ್ಮನೇ, ನಿಮ್ಮ ಆಳ್ವಿಕೆ, ನಿಮ್ಮ ಕ್ರಿಯೆಗಳು, ಜನರು ನಮ್ಮನ್ನ ನೀ ನಮ್ಮ ಮುಂದಿಗಿದ್ದಿ, ನಾವು ನಿಮ್ಮ ಮುಂದಿಗಿರುವಂತವರೆಂಬುದಾಗಿ ಗುರುತಿಸಲಿ ಸ್ವಾಮಿ. ಕೃಪೆ ತೋರು, ಪ್ರಾರ್ಥನೆ ಆದಂತವಿದ್ದ ನಡೆಸು ಸ್ವಾಮಿ. ನಮ್ಮ ಪ್ರಾರ್ಥನೆಗಳಲ್ಲಿ ನಮಗೆ ಜಯ ಕೊಡು, ನಮ್ಮ ಪ್ರಾರ್ಥನೆಗಳ ನಮಗೆ ವಿಮೋಚನೆ ಕೊಡು, ನಮ್ಮ ಪ್ರಾರ್ಥನೆಗಳ ನಮಗೆ ಬಿಡುಗಡೆ ಕೊಡು ಸ್ವಾಮಿ. ಕೃಪೆ ತೋರು, ಬಲಪಡಿಸು, ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮ ತಾನೇ ನಮ್ಮ ನಡೆಸಲಿ. ಪರಿಶುದ್ಧಾತ್ಮನೆ, ಪ್ರಾರ್ಥನೆ ಆದಂತವಿದ್ದು ನಡೆಸು ಸ್ವಾಮಿ. ವಿಶ್ವಾಸಗಳೆಲ್ಲರೂ ಬರ್ಲಿಕ್ಕೆ ಆಗುವಂತೆ ಕೃಪೆ ಕೊಡಪ್ಪ. ಬಲವು ನಿನ್ನ ಕೃಪೆಯು ನಮ್ಮೊಂದಿಗಿದ್ದು ದೇವರನ್ನ ಕೃಪೆ ತೋರಿಸಿ, ದಯ ತೋರಿಸಿ ಆಶೀರ್ವದಿಸಬೇಕಾಗಿ, ಸಮಸ್ತವನ್ನ ಕರ್ತನ ಆರಾಧನೆ ಮೂಲಕ ನಿನ್ನ ಮಹಿಮೆ ಹೊಂದಬೇಕಾಗಿ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ. ಆಮೆನ್. ಹಲ್ಲೆಲೂಯ. ಸರ್ವಶಕ್ತನಾದ ದೇವರನ್ನು ನಾವು ಆರಾಧಿಸೋಣ. ಅದ್ಭುತ ಸ್ವರೂಪನಾತನು, ವಿಮೋಚಕನಾತನು, ನಿತ್ಯನಾದ ತಂದೆ ಆತನು. ಆತನನ್ನು ಸ್ತುತಿಸಿ ಆತನ ನಾಮವನ್ನು ಘನಪಡಿಸೋಣ. ಹಾಡುಗಳನ್ನ ಹಾಡಿ ಕರ್ತನ ನಾಮವನ್ನು ಘನಪಡಿಸಿ ಮಹಿಮೆ ಪಡಿಸೋಣ. ಹಾಡುಗಳನ್ನು ಹಾಡಿ ದೇವರ ನಮ್ಮನ್ನು ಹೆಚ್ಚಾಗಿ ಘನಪಡಿಸೋಣ. ಎದ್ರನಲ್ಲ ಯೇಸು ರಾಜನಿವ ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ ನಮ್ಮಲ್ಲಿ ಸ್ಥಾಪಿಸಲು ಸೈತಾನ ಶಕ್ತಿಯನ್ನು ತುಳಿದಾಕಲು. ಹಾಲೆಲೂಯ. ಹಾಡನ್ನು ಹಾಡಿ ದೇವರ ನಮ್ಮನ್ನು ಹೆಚ್ಚಾಗಿ ಘನಪಡಿಸೋಣ. ಎದ್ದನಲ್ಲ ಯೇಸು ರಾಜನಿವ ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ ನಮ್ಮಲ್ಲಿ ಸ್ಥಾಪಿಸಲು ಸೈತಾನ ಶಕ್ತಿಯ ತುಳಿದಾಕಲು. ಎದ್ದನಲ್ಲ ಯೇಸು ರಾಜನಿವ ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ ನಮ್ಮಲ್ಲಿ
ಎಲ್ಲೆಲ್ಲೋ ಇರುವವನ ನನ್ನನ್ನು ಕಾಣುವವನೇ ಸ್ತೋತ್ರ ಸ್ತೋತ್ರ ರಾಜ. ಹಲ್ಲೆಲೂಯಾ. ಈ ಹಾಡನ್ನು ಹಾಡಿ ಕರ್ತನಾಮವು ನೀನು ಹೆಚ್ಚನ್ನು ಪಡಿಸೋಣ. ಎಲ್ರೋಹಿ ಎಲ್ರೋಹಿ ಎಲ್ಲೆಲ್ಲೋ ಇರುವವನೇ ನನ್ನನ್ನು ಕಾಣುವವನೇ ಸ್ತೋತ್ರ ಸ್ತೋತ್ರ ರಾಜ. ಎಲ್ರೋಹಿ ಎಲ್ರೋಹಿ ಎಲ್ಲೆಲ್ಲೋ ಇರುವವನೇ ನನ್ನನ್ನು ಕಾಣುವವನೇ
ಪರಲೋಕದ ರಾಜ್ಯದ ಕಡೆಗೆತ್ತಿ ದೇವರನ್ನು ಆರಾಧಿಸೋಣ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಹೌದು ರಾಜ, ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ಮನೆ ಮಾಡು ಸ್ವಾಮಿ. ನಿಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ಮನೆ ಮಾಡಿದ ಕರ್ತನೆ ಇಂದ್ರ ಕೇಳಿನ ದೇವರ ಸ್ತೋತ್ರ ಸ್ತೋತ್ರ ರಾಜ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಏಸಯ್ಯ ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಏಸಯ್ಯ ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಬರಡಾಗಿರುವ ಭೂಮಿಯಿಂದ ಜೀವದ ಹೊರತೆಯ ಉಕ್ಕಿಸುವ, ಮರುವಾಗಿರುವ ಭೂಮಿಯಿಂದ ಜೀವದ ಹೊರತೆಯ ಉಕ್ಕಿಸುವ, ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಹೊಮ್ಮಿಸುವ, ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಹೊಮ್ಮಿಸುವ. ಏಸಯ್ಯ ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಏಸಯ್ಯ ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಹೀಗೆ ಹಾಡುವೆನು. ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಹೀಗೆ ಹಾಡುವೆನು. ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ಅರಸುವೆನು. ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ಅರಸುವೆನು. ಏಸಯ್ಯ ಎಲ್ಲರೂ ಸೇರಿ ಏಸಯ್ಯ, ಆಮೆನ್. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. Thank you, Jesus. ಏಸಯ್ಯ ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಎಲ್ಲರೂ ಒಮ್ಮನಸ್ಸಿನಿಂದ ಕರ್ತನ ನಿನ್ನ ಆರಾಧಿಸೋಣ. ಪ್ರಸನ್ನತೆ ಒಂದೇ ಸಾಕಯ್ಯ,
ಎಲ್ಲರೂ ಸೇರಿ ಕರ್ತನ ಆರಾಧಿಸೋಣ ಪ್ರಿಯರೇ. ಯೇಸಯ್ಯ ಎಂದಾಗಿ ಕೂಗಿಕೊಳ್ಳೋಣ. ಕರ್ತನ ಆರಾಧಿಸೋಣ ಪ್ರಿಯರೇ. ದೇವರನ್ನ ನಮ್ಮ ಬಾಯಿಗಳು ತೆರೆದು ಕರ್ತನ ಆರಾಧಿಸೋಣ. ಸರ್ವಾಧಿಪತಿಯಾದ ದೇವರಾತನು, ಅದ್ಭುತಗಳನ್ನ ಮಾಡ್ಲಿಕ್ಕೆ ಸರ್ವಶಕ್ತನಾದ ದೇವರಾತನು, ನಮ್ಮ ಜೀವಿತಗಳನ್ನ ಸರಿಪಡಿಸಲಿಕ್ಕಾಗಿ ಬಂದ ದೇವರು, ನಮ್ಮ ಬ್ರದುಕುಗಳನ್ನ ಸರಿಪಡಿಸುವುದಕ್ಕಾಗಿ ಬಂದಂತ ಪ್ರಮೇಯವಾದ ದೇವರು. ನಮ್ಮ ಜೀವಿತ ಉತ್ತಮವಾಗಿ ನಡೆಯಬೇಕು, ನಮ್ಮ ಜೀವಿತ ಒಳ್ಳೆಯದಾಗಿ ನಡೆಯಬೇಕು, ನಮ್ಮ ಒಳ್ಳೆ ವ್ಯಕ್ತಿತ್ವವಾಗಿ ಮನುಷ್ಯನಾಗಿ ಬದುಕಬೇಕೆಂಬುದಾಗಿ ಬಂದ ದೇವರು. ಆತನ ಆರಾಧಿಸೋಣ ಪ್ರಿಯರೇ. ದೇವರನ್ನ ಸ್ತುತಿ ಮಾಡೋಣ, ಪರಿಶುದ್ಧಾತ್ಮನ ಆರಾಧಿಸೋಣ. ಅದ್ಭುತಗಳ ದೇವರೇ, ಮಹತ್ಕಾರಗಳ ದೇವರೇ, ನನ್ನ ದೇಶವನ್ನು ಮುಟ್ಟು, ನನ್ನ ದೇಶವನ್ನು ಸಂಧಿಸು ಸ್ವಾಮಿ. ನನ್ನ ದೇಶ ಕಾರ್ಗತ್ತಲೆಯಲ್ಲಿ ಹೋಗ್ತಾ ಇದೆ ದೇವರೇ. ನನ್ನ ದೇಶ ದೇವರೇ ಸ್ವಾಮಿ ಸಮಸ್ಯೆಗಳಲ್ಲಿ, ತೊಂದರೆಗಳಲ್ಲಿ ಹೋಗ್ತಾ ಇದೆ. ನನ್ನ ದೇಶವನ್ನು ಕಟ್ಟೆಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಿಯ ದೇವರು ಮಕ್ಕಳೇ, ಈ ಸಂದರ್ಭದಲ್ಲಿ ದೇವರು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳು, ಜಗಳಗಳು, ವೈಮನಸ್ಸುಗಳು, ದ್ವೇಷಗಳು ಎಲ್ಲವುಗಳನ್ನು ತೆಗೆದುಹಾಕಿ ಈ ದೇಶ ಸಮಾಧಾನದಲ್ಲಿ ನಡಿಬೇಕು, ಸಂತೋಷದಲ್ಲಿ ನಡಿಬೇಕು. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಸಮಾಧಾನದಲ್ಲಿ, ಸಂತೋಷದಲ್ಲಿ, ನೆಮ್ಮದಿಯಲ್ಲಿ, ರಕ್ಷಣೆ ಕಡೆಗೂ, ನಿತ್ಯ ಜೀವದ ಕಡೆಗೆ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ದೇಶದಲ್ಲಿದ್ದ ಪ್ರತಿಯೊಬ್ಬ ಮನುಷ್ಯರು ಕತ್ತಲೆಯಿಂದ ಬೆಳಕಿನ ಕಡೆಗೂ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರಬೇಕು. ಕತ್ತಲೆ ಎಂಬ ಸಂಕಟಗಳು, ಶ್ರಮೆಗಳು, ಕತ್ತಲೆ ಎಂಬಂತ ಮಾಟ ಮಂತ್ರಗಳು, ಕತ್ತಲೆ ಎಂಬಂತ ಎಲ್ಲ ವಿಧವಾದ ಕಾರ್ಯಗಳಿಂದ ಜನರು ಹೊರಗಡೆ ಬಂದು ಬೆಳಕಿನ ಕಡೆಗೆ ಬರಬೇಕು, ಬೆಳಕನ್ನ ಕಂಡುಕೊಳ್ಬೇಕು, ಬೆಳಕಿನ ಸತ್ಯದಲ್ಲಿ ಸೇರಬೇಕು. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ, ಒಬ್ಬೊಬ್ಬರಾಗಿ ಪ್ರಾರ್ಥಿಸ್ಕೊಂಡು ಬರೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸರ್ವಶಕ್ತನೇ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಜೀವ ಸ್ವರೂಪನೇ ಸ್ತೋತ್ರ. ಆಮೇನ್, 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 ಆಮೇನ್. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಈ ನಮ್ಮ ದೇಶ ಕರ್ತನನ್ನ ಕಂಡುಕೊಳ್ಬೇಕು, ಕರ್ತನ ಸಮ್ಮುಖದಲ್ಲಿ, ಕರ್ತನ ಸಾನ್ನಿಧ್ಯದಲ್ಲಿ ಜೀವಿಸಬೇಕು, ದೇವರ ಪ್ರಸನ್ನತೆಯಲ್ಲಿ ಜೀವಿಸಬೇಕು, ದೇವರ ಮಹಿಮೆಯಲ್ಲಿ ಜೀವಿಸಬೇಕು. ಈ ನನ್ನ ದೇಶ ಯೇಸುವನ್ನು ಆರಾಧಿಸಬೇಕು, ಈ ನನ್ನ ದೇಶ ಯೇಸುವನ್ನು ಸ್ತುತಿಸಬೇಕು. ಆಮೇನ್, 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 ಆಮೇನ್. ಸರ್ವಶಕ್ತವಾದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅದ್ಭುತಗಳ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಹತ್ಕಾರಗಳ ದೇವರೇ, ಮಹತ್ಕಾರಗಳ ದೇವರೇ, ಅದ್ಭುತಗಳ ದೇವರು ನೀನೆ, ಅದ್ಭುತಗಳ ದೇವರು ನೀನೆ. ನಿನ್ನನ್ನು ಆರಾಧಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ ರಾಜನೇ. ತಂದೆಯಾದ ದೇವರೇ, ನಿಮ್ಮನ್ನು ಆರಾಧಿಸ್ತೇವೆ ರಾಜನೇ. ಆಮೆನ್, 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 ಆಮೆನ್. Thank you, Jesus, Lord. Hallelujah, hallelujah, hallelujah. ಸರ್ವಶಕ್ತನೇ, ಸರ್ವಶಕ್ತನೇ.
ಆಮೆನ್ 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 ಆಮೆನ್. ಸರ್ವಶಕ್ತನೇ ಸರ್ವಶಕ್ತನೇ, ಅಧಿಪತ್ಯವುಳ್ಳ ದೇವನೇ, ಅಧಿಪತ್ಯವುಳ್ಳ ದೇವನೇ, ಸಮಸ್ತ ಅಧಿಕಾರವನ್ನು ವಹಿಸಿಕೊಂಡಿರುವಂತ ನನ್ನ ದೇವನೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ದೇವರೇ ದೇವರೇ ಸ್ವಾಮಿ, ದೇವರೇ ದೇವರೇ, ನಮ್ಮ ಬಲಕ್ಕಾಗಿ ಸ್ತೋತ್ರ, ನಿನ್ನ ಶಕ್ತಿಗಾಗಿ ಸ್ತೋತ್ರ. ನಮ್ಮನ್ನು ಆಳ್ವಿಕೆ ಮಾಡುವವನು ನೀನಪ್ಪ. ನಮ್ಮ ಜೀವಿತ, ನಮ್ಮ ದೇಶವನ್ನು ಆಳ್ವಿಕೆ ಮಾಡು. ನಮ್ಮ ದೇಶ ನಮ್ಮನ್ನು ಕಂಡುಕೊಳ್ಳಲಿ, ನಮ್ಮ ದೇಶ ನಮ್ಮನ್ನು ಅಂಗೀಕರಿಸಿಕೊಳ್ಳಲಿ, ನಮ್ಮ ದೇಶದಲ್ಲಿ ಸಮಾಧಾನ ಇರಲಿ ದೇವರೇ. ನಮ್ಮ ದೇಶವನ್ನ ಕಟ್ಟು ದೇವರೇ, ನನ್ನ ದೇಶವನ್ನ ಕಟ್ಟು ದೇವರೇ. ಅದಕ್ಕಾಗಿ ಸ್ತೋತ್ರ ಕರ್ತನೇ. ನಮ್ಮ ದೇಶಕ್ಕೆ ಸಮಾಧಾನ ಕೊಡು, ನನ್ನ ದೇಶಕ್ಕೆ ಸಂತೋಷ ಕೊಡು ದೇವರೇ ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಕರ್ತನೇ ಕರ್ತನೇ, ನಿನ್ನ ಪ್ರಸನ್ನತೆ ದೇವರೇ, ನಿನ್ನ ಮಹಿಮೆ ದೇವರೇ, ನಿನ್ನ ಮಹಿಮೆ ಸ್ವಾಮಿ. ನನ್ನ ದೇಶವನ್ನ ಕಟ್ಟುವುದಕ್ಕಾಗಿ ಸ್ತೋತ್ರ ದೇವರೇ. ನಾವೆಲ್ಲರೂ ಪ್ರಾರ್ಥಿಸೋಣ ಪ್ರಿಯರೇ, ನಾವೆಲ್ಲರೂ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ, ಕರ್ತನನ್ನ ಸ್ತುತಿ ಮಾಡೋಣ. ದೇವರೊಬ್ಬರನ್ನೇ, ಆತನು ಸರ್ವಶಕ್ತನ ದೇವರು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಜೀವ ಸ್ವರೂಪನಾದ ದೇವರು ನೀನೇ, ಜೀವ ಸ್ವರೂಪನಾದ ದೇವರು ನೀನೇ. ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ದೇವರೇ. ಅದ್ಭುತನೇ, ನಿನ್ನನ್ನು ಆರಾಧಿಸುತ್ತೇವೆ. ಮಾತುಕಾರಗಳ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ. ಸೇನಾಧೀಶ್ವರ ಕರ್ತನೇ, ನಿನ್ನನ್ನು ಆರಾಧಿಸುತ್ತೇವೆ. ಅದ್ಭುತಗಳ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ. ನನ್ನ ದೇಶಕ್ಕೆ ಸಮಾಧಾನ ಕೊಡು, ನನ್ನ ದೇಶಕ್ಕೆ ಸಂತೋಷ ಕೊಡು, ನನ್ನ ದೇಶಕ್ಕೆ ನೆಮ್ಮದಿಯನ್ನು ಕೊಡು. ನನ್ನ ದೇಶ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಕರ್ತನೆ. ನನ್ನ ದೇಶವನ್ನು ಕಟ್ಟು ದೇವರೇ, ನನ್ನ ದೇಶವನ್ನು ಕಟ್ಟು ದೇವರೇ, ನನ್ನ ದೇಶವನ್ನು ಕಟ್ಟು ದೇವರೇ. ನನ್ನ ದೇಶದಲ್ಲಿ ಅಂಧಕಾರದ ಶಕ್ತಿಗಳು ತೊಲಗಿ ಹೋಗಲಿ. ನನ್ನ ದೇಶದಲ್ಲಿರುವ ಪ್ರತಿಯೊಬ್ಬರನ್ನು ಸಮಾಧಾನಕ್ಕೆ ನಡೆಸು ಸ್ವಾಮಿ. ಆಮೆನ್ 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 ಆಮೆನ್. ಹಾಲೆಲೂಯಾ 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 ಹಾಲೆಲೂಯಾ. ಒಡೆಯನೇ ಒಡೆಯನೇ ಒಡೆಯನೇ, ನನ್ನ ದೇವನೇ ನನ್ನ ದೇವನೇ, ಕಾರ್ಯ ಮಾಡಪ್ಪ. ದೇವನೇ ನನ್ನ ದೇವನೇ. ಆಮೆನ್ 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 ಆಮೆನ್. ಉನ್ನತ 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 ದೇವನೇ. Thank you, Jesus, Lord. Hallelujah, 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 hallelujah. ದೇವರ ಆತ್ಮನೇ, ನಿಮ್ಮನ್ನು ಆರಾಧಿಸುತ್ತೇವೆ. ದೇವರ ಆತ್ಮನೇ, ನಿಮ್ಮನ್ನು ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ. ಆಮೆನ್. ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಸಭೆಗಳು, ಎಲ್ಲಾ ದೇವರ ಸೇವಕರುಗಳು, ದೇವರ ಮಕ್ಕಳುಗಳನ್ನ ದೇವರು ಈ ಕೆಟ್ಟ ದಿನಗಳಾಗಿವೆ, ನಾವು ವಾಸಿಸ್ತಾ ಇರುವಂತಹ ಈ ದಿನಗಳು ಕೆಟ್ಟ ದಿನಗಳಾಗಿವೆ. ಎಲ್ಲ ಕಡೆಗಳಲ್ಲಿ ಹಿಂಸೆಗಳು, ತೊಂದರೆಗಳು, ಮೋಸಗಳು, ವಂಚನೆಗಳಿರುವಂತಹ ಈ ಸಂದರ್ಭದಲ್ಲಿ ಎಲ್ಲಾ ದೇವ ಸೇವಕರುಗಳನ್ನ ದೇವರು ಕಾಪಾಡಬೇಕು. ಎಲ್ಲಾ ದೇವರ ಸೇವಕರುಗಳಿಗೆ ದೇವರ ಅಭಿಷೇಕ ಮಾಡಿ, ಪವಿತ್ರಾತ್ಮ ತುಂಬಿಸಿ, ಪರಿಶುದ್ಧಾತ್ಮನ ಬಲದೊಂದಿಗೆ, ಶಕ್ತಿಯೊಂದಿಗೆ ದೇವರು ನಡೆಸಬೇಕು. ಆತನ ಕೃಪಾತಿಶಯದೊಂದಿಗೆ ದೇವರು ನಡೆಸಬೇಕು. ಕಾಪಾಡುತ್ತಾ ಬಲಪಡಿಸುತ್ತಾ ದೇವರೇ ನಡೆಸಬೇಕು. ಎಲ್ಲ ಸಭೆಗಳನ್ನ ದೇವರಾತ್ಮನು ಶಕ್ತಿಗೊಳಿಸಿ ಆತ್ಮಗಳ ರಕ್ಷಣೆ ಉಂಟಾಗಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸರ್ವಶಕ್ತನೇ, ನಿಮ್ಮನ್ನು ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ. ಉನ್ನತ ಉನ್ನತನೇ, ನಿಮ್ಮನ್ನು ಆರಾಧಿಸುತ್ತೇವೆ. ರಾಜನೇ, ಸರ್ವಶಕ್ತನಾದ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ದೇವನೇ, ಉನ್ನತನಾದ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಅನ್ನದ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ರಾಜನೇ, ಆಮೆನ್ 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 ಆಮೆನ್. Hallelujah, hallelujah, hallelujah. ಸರ್ವಶಕ್ತನಾದ ದೇವರೇ, ಸರ್ವಶಕ್ತನಾದ ದೇವರೇ, ಎಲ್ಲಾ ಸಭೆಗಳನ್ನ ಬಲಪಡಿಸಿ, ಎಲ್ಲಾ ಸಭೆಗಳನ್ನ ಬಲಪಡಿಸಿ, ಎಲ್ಲಾ ಸಭೆಗಳನ್ನ ಬಲಪಡಿಸಿ, ಎಲ್ಲಾ ಸೇವೆಗಳನ್ನ ಬಲಪಡಿಸಿ, ಎಲ್ಲಾ ಶಕ್ತಿಗಳನ್ನ ಬಲಪಡಿಸಿ. ಪರಿಶುದ್ಧಾತ್ಮನ ಎಲ್ಲಾ ಸಭೆಗಳು ಪವಿತ್ರಾತ್ಮನ ಬಲದಿಂದಲೂ, ಪವಿತ್ರಾತ್ಮನ ಶಕ್ತಿಗಳು, ಪವಿತ್ರಾತ್ಮನ ಮಹಿಮೆಗಳು ತುಂಬಿರಬೇಕು ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಆಮೆನ್ 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 ಆಮೆನ್. ಎಲ್ಲಾ ಸಭೆಗಳನ್ನ ಬಲಪಡಿಸು, ಎಲ್ಲಾ ಸಭೆಗಳನ್ನ ಅಭಿಷೇಕ ಮಾಡು. ದೇಶದಲ್ಲಿರುವಂತಹ ಪ್ರತಿಯೊಂದು ಸಭೆ ಪವಿತ್ರಾತ್ಮನ ಬಲದಿಂದಲೂ, ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸಲ್ಪಡಲಿ. ಕರ್ತನೇ, ನಿನ್ನ ಬಲವಾದ ಕಾರ್ಯಗಳು ಮಾಡು. ಸಭೆಗಳಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ಮಾಡುವುದಕ್ಕಾಗಿ ಸ್ತೋತ್ರ. ಅದ್ಭುತಗಳು ಮಾಡುವುದಕ್ಕಾಗಿ ಸ್ತೋತ್ರ. ಮಹತ್ಕಾರ್ಯಗಳು ಮಾಡುವುದಕ್ಕಾಗಿ ಸ್ತೋತ್ರ. ಉನ್ನತವಾದ ಕಾರ್ಯಗಳು ಮಾಡುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ನೀ ಪರಿಶುದ್ಧನಾದ ದೇವರೇ, ನೀ ಪರಿಶುದ್ಧನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಆಮೆನ್ 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 ಆಮೆನ್.
Hallelujah, 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 hallelujah. Amen, 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 amen. Thank you, Lord. Thank you, Lord. ಸರ್ವಶಕ್ತನೇ, ಸರ್ವಶಕ್ತನೇ. ಸರ್ವೋನ್ನತನೇ ನಿನ್ನನ್ನು ಆರಾಧಿಸುತ್ತೇವೆ. ಸರ್ವೋನ್ನತನೇ ನಿನ್ನನ್ನು ಆರಾಧಿಸುತ್ತೇವೆ. ಮಹಾಪರಿಶುದ್ಧನಾದ ದೇವರೇ ನಿನ್ನನ್ನು ಆರಾಧಿಸುತ್ತೇವೆ. ಅದ್ಭುತಗಳ ದೇವರೇ ನಿನ್ನನ್ನು ಆರಾಧಿಸುತ್ತೇವೆ. ಮಹತ್ಕಾರಗಳ ದೇವರೇ ನಿನ್ನನ್ನು ಆರಾಧಿಸುತ್ತೇವೆ. ಉನ್ನತೋನ್ನತನೇ ನಿನ್ನನ್ನು ಆರಾಧಿಸುತ್ತೇವೆ. ಅರ್ಜುನೇ, thank you, Jesus, Lord. ಪರಿಶುದ್ಧನೇ, ಲೋಕದ ದೇಶದಲ್ಲಿ ಎಲ್ಲಾ ಸಭೆಗಳು ಅಭಿಷೇಕಿಸಲ್ಪಡಲಿ, ಎಲ್ಲಾ ಸಭೆಗಳು ಪವಿತ್ರಾತ್ಮ ತುಂಬಿಸಲ್ಪಡಲಿ, ಎಲ್ಲಾ ಸಭೆಗಳು ಬಲವಾಗಿ ಉಪಯೋಗಿಸಲ್ಪಡಲಿ. ಕರ್ತನೇ ಕಾರ್ಯ ಮಾಡು ಸ್ವಾಮಿ, ದೇವನೇ ನೀ ಕಾರ್ಯ ಮಾಡುವ, ಸುತನೇ ನೀ ಕಾರ್ಯ ಮಾಡುವ. ಉನ್ನತನಾದ ದೇವನೇ, ದೇವನೇ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನೇ ಬಲವಾದ ಕಾರ್ಯಗಳಲ್ಲಿ ಮಾಡಿಸುವ, ಎಲ್ಲಾ ಸಭೆಗಳನ್ನ ಬಲಪಡಿಸು, ಎಲ್ಲಾ ಸಭೆಗಳಿಗೂ ಪ್ರೊಟೆಕ್ಷನ್ ಕೊಡಬೇಕು, ಎಲ್ಲಾ ಸಭೆಗಳು ನೀನ್ ಕಾಪಾಡಬೇಕು, ನೀನ್ ಬಲಪಡಿಸು ರಾಜನೇ. ಆಮೇನ್, ಆಮೇನ್. ಮಾತ್ರವಲ್ಲದೆ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಂದ ಎಲ್ಲಾ ದೇವರ ಮಕ್ಕಳು ಎಲ್ಲೆಲ್ಲಿದ್ದಾರೋ ದೇವರ ಮಕ್ಕಳು, ಅವರೊಬ್ಬೊಬ್ಬರನ್ನು ದೇವರು ವೈರಾಗ್ಯವಾಗಿ ಉಪಯೋಗಿಸ್ಕೊಳ್ಬೇಕು, ಅವ್ರನ್ನ ಬಲಪಡಿಸಬೇಕು. ಯಾರು ಸೋತು ಹೋಗದೆ, ಯಾರು ಹಿಂಜಾರಿ ಹೋಗದೆ, ಯಾರು ಭಯಪಟ್ಟು ಯೇಸುವನ್ನ ಬಿಟ್ಟು ಹೋಗದೆ, ಎಲ್ಲರಲ್ಲಿ ದೈವಿಕವಾದ ಶಕ್ತಿ, ದೈವಿಕವಾದ ಬಲ, ಪವಿತ್ರಾತ್ಮ ತಾನೇ ಪ್ರತಿಯೊಂದು ವಿಶ್ವಾಸಿಯನ್ನು ಬಲಪಡಿಸಿ ಅವ್ರ ಇಷ್ಟಾರ್ಥಗಳು ನೆರವೇರಿಸಿ ದೇವರ ಆತ್ಮನ ಅವ್ರ ಒಬ್ಬೊಬ್ಬರನ್ನ ಕ್ರಿಸ್ತನಿಗೆ ಒಂದಾಗಿ ಮಾಡಬೇಕು. ಅದಕ್ಕೋಸ್ಕರ ಬಲವಾಗಿ ಒಬ್ಬರು ಪ್ರಾರ್ಥಿಸೋಣ ಪ್ರಿಯರೇ. ಆಮೆನ್, 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 ಆಮೆನ್. ತಂದೆಯಾದ ದೇವರೇ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸರ್ವೋನ್ನತನೇ ನಿನ್ನನ್ನು ಆರಾಧಿಸುತ್ತೇವೆ, ದೇವರಾತ್ಮನೇ ನಿನ್ನನ್ನು ಆರಾಧಿಸುತ್ತೇವೆ, ಪವಿತ್ರಾತ್ಮನೇ ನಿನ್ನನ್ನು ಪ್ರೀತಿಸುತ್ತೇವೆ, ದೇವರಾತ್ಮನೇ ನಿನ್ನನ್ನು ಪ್ರೀತಿಸುತ್ತೇವೆ. ಸರ್ವೋನ್ನತನೇ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ. Lord, we worship you. Lord, we glorify your name, Lord. Amen, 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 amen. ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ, 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 ಆರಾಧಿಸುತ್ತೇವೆ. ಸರ್ವಶಕ್ತನೇ ನಿಮ್ಮನ್ನು ಆರಾಧಿಸುತ್ತೇವೆ. ಅದ್ಭುತಗಳ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ. ಮಹತ್ಕಾರಗಳ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ. ಆಮೆನ್, 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 ಆಮೆನ್. ವೈರಾಗ್ಯವಾಗಿದ್ದರೆ ಮಾಡ್ಕೊಳ್ಳಿ ಸ್ವಾಮಿ. ಎಲ್ಲದ್ರೆ ಹೌದು ಸ್ವಾಮಿ, ಸ್ವಾಮಿ ವಾಕ್ಯದ ಪ್ರಕಾರ ಹೌದು ಸ್ವಾಮಿ, ಇದರಿಂದ ಹೆಚ್ಚಾಗಿ ಎಲ್ಲದರಿಂದ ಮಕ್ಕಳು ಸ್ವಾಮಿ ಇದರಿಂದ ಇನ್ನೊಂದೇ ಫಲವಾಗಲಿ ಸ್ವಾಮಿ. ಅಪ್ಪಾದ್ರಿಂದ ವಾಕ್ಯದಲ್ಲಿ ವಾಕ್ಯದ ಪ್ರಕಾರ ಜೀವಿಸಲು ಸ್ವಾಮಿ. ಅಪ್ಪಾದ್ರೆ ಹೌದು ಸ್ವಾಮಿ, ಯಾರಿಗೂ ಭಯಪಡೋದಾಗಿ ಯಾವ ಕರೆಗುವುದ್ರೆ ಹೆಚ್ಚಾಗಿ ಹೋಗದಂತೆ ಸ್ವಾಮಿ. ಎಲ್ಲರನ್ನೂ ಇದರಿಂದ ಇನ್ನೊಂದಕ್ಕೆ ಬಲಪಡಿಸಿ ಸ್ವಾಮಿ. ಇದರಿಂದ ಇನ್ನೊಂದಿದ್ರೆ ಹೌದು ಸ್ವಾಮಿ, ಇದರಿಂದ ಚಟುವಟಿಕೆ ಆಗಲಿ ಸ್ವಾಮಿ. ಹೌದು ಸ್ವಾಮಿ, ಇದರ ಅವರ ಆತ್ಮಿಕ ಚಿಂತನೆ ಸ್ವಾಮಿ. ಇದ್ರೆ ಹೌದು ಸ್ವಾಮಿ, ಯಾವ ಕಾರ್ಯಗಳು ಅಷ್ಟಿದ್ರೆ ನಿನ್ನಿಂದ ದೂರ ಹೋಗದಂತೆ ಸ್ವಾಮಿ, ಹೋಗದಂತೆ ಸ್ವಾಮಿ. ಇನ್ನೊಂದಿಗೆ ಸ್ವಾಮಿ ಒಂದು ಜೋಡೊಟ್ಟಿಗೆ ಆಗಿರ್ಬೇಕು ಸ್ವಾಮಿ. ಅಪ್ಪಾದ್ರೆ ನೀನು ಸ್ವಾಮಿ ಅವ್ರನ್ನ ನಡೆಸಿ ಸ್ವಾಮಿ. ಅಪ್ಪಾದ್ರೆ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಸ್ವಾಮಿ. ಅಪ್ಪಾದ್ರೆ ಹೌದು ಸ್ವಾಮಿ, ಅವರ ಜೀವಿತದಲ್ಲಿ ಸ್ವಾಮಿ ಇದರಿಂದ ಚಿತ್ತ ಏನಿದೆ ನೆರವೇರಿಸಿ ಸ್ವಾಮಿ. ಚಿತ್ತ ನೆರವೇರಿದ್ರೆ ಸ್ವಾಮಿ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಸ್ವಾಮಿ. ಇದರಿಂದ ಹೆಚ್ಚಾಗಿ ಬಲ
ಬಲಪಡಿಸು ಸ್ವಾಮಿ. ಅಪ್ಪಾದ್ರೆ ಹೌದು ಸ್ವಾಮಿ, ಆತ್ಮಿಕದಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಸ್ವಾಮಿ ಅವ್ರನ್ನ ಬಲಪಡಿಸಿದ್ದಕ್ಕಾಗಿ ಸ್ವಾಮಿ. ಸಭೆಗಳಿಗೆ ಸಭಾಪಾಠಗಳಿಗೆ ಸ್ವಾಮಿ ಬೆಂಬಲವಾಗಿದ್ರೆ ನಿಲ್ಲುವಂತ ಅಭಿಷೇಕರಾಗಿ ಮಾರ್ಪಡಿಸಿ ಸ್ವಾಮಿ. ಅಪ್ಪಾದ್ರೆ ಹೌದು ಸ್ವಾಮಿ, ನೀನು ಅವ್ರಿಗೆ ಬಲವನ್ನು ಕೊಡುತ್ತದೆ, ಅವ್ರನ್ನ ನೀನು ಬಲಪಡಿಸು ಸ್ವಾಮಿ. ನೀನು ಅವ್ರನ್ನ ಶಕ್ತಿಗೊಳಿಸು ಸ್ವಾಮಿ. ನಿಮ್ಮೊಂದಿಗೆ ಸಂಪರ್ಕಗಳು ಸ್ವಾಮಿ. ಅಪ್ಪಾದ್ರೆ ನೀನು ಅವರನ್ನ ನಡೆಸು, ಬಲಪಡಿಸು ಸ್ವಾಮಿ. ಆಮೇನ್ ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅನೇಕ ಸಂಗತಿಗಳನ್ನ, ಅದ್ಭುತಗಳನ್ನ, ಅತಿಶಯಗಳನ್ನ ಆತನು ಮಾಡ್ತಾನೆ. ಉನ್ನತವಾದ ಕಾರ್ಯಗಳನ್ನ ಆತನು ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, 9ನೇ ಅಧ್ಯಾಯ 9ನೇ ವಚನ ನಾವು ನೋಡೋಣ. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನಿದ್ದನು. ಮನುಷ್ಯನ ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಹಲ್ಲೆಲೂಯಾ. ಮತ್ತಾಯನು ಒಬ್ಬ ಯಹೂದಿ ಆಗಿದ್ದನು. ಮತ್ತಾಯನು ದೇವರ ಬಗ್ಗೆ ತಿಳ್ಕೊಂಡಿದ್ದ. ಮತ್ತಾಯನು ಯಹೂದ್ಯನಾಗಿದ್ದು ಅನೇಕ ಸಂಗತಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದ. ಮತ್ತಾಯನು ಒಬ್ಬ ಸುಂಕದವನಾಗಿದ್ದು ಹಣ ವಸೂಲಿ ಮಾಡ್ಕೊಳ್ತಾ ಯಹೂದ್ಯರಿಂದ ಅನೇಕ ಹಣದ ಕಾರ್ಯಗಳನ್ನ ಅವನು ಸಂಪಾದನೆ ಮಾಡ್ಕೊಳ್ತಾ ಜೀವಿಸ್ತಾ ಇದ್ದ. ಇಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮತ್ತಾಯನ ಬಳಿಗೆ ಬಂದು ಹೇಳ್ತಾರೆ, ಮತ್ತಾಯ, ನೀ ನನ್ನನ್ನು ಹಿಂಬಾಲಿಸು. ಯಾವಾಗ ಯೇಸು ಸ್ವಾಮಿ ಮತ್ತಾಯನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ರು, ತಕ್ಷಣ ಏನ್ ಮಾಡ್ದ? ಮತ್ತಾಯ ಯೇಸುವನ್ನ ಹಿಂಬಾಲಿಸಿದ. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ಯೇಸು ಸ್ವಾಮಿ ನಮ್ಮೊಬ್ಬೊಬ್ಬರನ್ನು ಕರಿತಾ ಇದ್ದಾರೆ. ಅವತ್ತು ಮತ್ತಾಯನನ್ನ ಕರೆದ ಹಾಗೆ ನಮ್ಮೊಬ್ಬೊಬ್ಬರನ್ನು ಕರಿತಾ ಇದ್ದಾರೆ. ನಾವು ಅವತ್ತಿನ ದಿನ ಮತ್ತಾಯನು ಯಹೂದ್ಯನಾಗಿ ದೇವರ ಬಗ್ಗೆ, ಧರ್ಮಶಾಸ್ತ್ರದ ಬಗ್ಗೆ ತಿಳ್ಕೊಂಡಿದ್ದ, ಧರ್ಮಶಾಸ್ತ್ರದ ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ದ, ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಬಟ್ ಆದ್ರೂ ಕೂಡ ಸುಂಕದ ಮತ್ತಾಯನನ್ನ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ, ನೀನ್ ನನ್ನನ್ನು ಹಿಂಬಾಲಿಸು ಅಂದ್ರು. ನೋಡಿ ಎಂತ ಉನ್ನತವಾದ ಕಾರ್ಯಗಳು. ಅದೇ ರೀತಿಯಾಗಿ ಯಾಕೆ ಮತ್ತಾಯನನ್ನ ಕರೆದ್ರು ಅಂದ್ರೆ, ಮತ್ತಾಯನ ಯಹೂದ್ಯನಾಗಿ ಅವನೇನ್ ಮಾಡ್ತಾ ಸುಂಕವನ್ನ ಕಲೆಕ್ಟ್ ಮಾಡ್ಕೊಳ್ತಾ ನಾರ್ಮಲ್ ಲೈಫ್ ಜೀವಿಸ್ಬಿಟ್ಟ. ನಾರ್ಮಲ್ ಆಗಿ ಜೀವಿಸ್ಕೊಂಡಿದ್ದ, ನಾರ್ಮಲ್ ವ್ಯಕ್ತಿ ಆಗಿದ್ದ, ನಾರ್ಮಲ್ ಕ್ರೈಸ್ತತ್ವದಲ್ಲಿ ಜೀವಿಸ್ತಾ ಇದ್ದ. ಅವನೇನೋ ಒಂದು ಬೋರ್ಡ್ ಹಾಕೊಂಡು ಜೀವಿಸ್ತಾ ಇದ್ದ, ನಾನು ಯಹೂದ್ಯನು ಅನ್ನುವಂತ ಬೋರ್ಡ್ ಇತ್ತು. ಕೇವಲ ಹೆಸರು ಮಾತ್ರ ಯಹೂದಿ ಹೆಸರು, ಆದ್ರೆ ಅವನು ಜೀವಿಸ್ತಾ ಇದ್ದಿದ್ದೆಲ್ಲ ಅವನು ಹಣದಾಶೆಯುಳ್ಳವನಾಗಿ ಜೀವಿಸ್ತಾ ಇದ್ದ, ಹಣದ ಹಿಂದೆ ಜೀವಿಸ್ತಾ ಇದ್ದ, ಹಣ ಸಂಪಾದನೆಗಾಗಿ ಜೀವಿಸ್ತಾ ಇದ್ದ, ಹಣವೇ ತನ್ನ ಸರ್ವಸ್ವ ಅನ್ಕೊಂಡು ಜೀವಿಸ್ದ. ಪ್ರಿಯ ದೇವರ ಮಕ್ಕಳೇ, ಹೆಸರು ನೋಡಿದ್ರೆ ಮತ್ತಾಯ, ಹೆಸರು ನೋಡಿದ್ರೆ ದೇವ ಭಕ್ತ, ಹೆಸರು ನೋಡಿದ್ರೆ ಯಹೂದ್ಯರಲ್ಲಿ ಒಂದು ಉನ್ನತವಾದಂತ ಹೆಸರನ್ನು ಇಟ್ಕೊಂಡಿದ್ದಾನೆ. ಆದ್ರೆ ಅವನು ಸುಂಕದ ಮತ್ತಾಯನಾಗಿದ್ದ. ಅವನೊಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ, ಸುಂಕದ ಮತ್ತಾಯನಾಗಿದ್ದ. ಅಂದ್ರೆ ಮತ್ತಾಯಿನಲ್ಲಿ, ಆ ಯಹೂದ್ಯನಾದ ಮತ್ತಾಯಿನಲ್ಲಿ ದೇವರಿರಲಿಲ್ಲ, ಹಣದಾಶೆ ಇತ್ತು. ಆ ಯಹೂದ್ಯನಾದಂತ ಮತ್ತಾಯಿನಲ್ಲಿ ದೇವರ ಮಹಿಮೆ ಇರಲಿಲ್ಲ, ಹಣ ಸಂಪಾದಿಸುವಂತ ಮೈಂಡ್ ಇತ್ತು. ಹಣ 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 ಅಂತಾನೆ ಓಡ್ದ. ಅವನ ಜೀವಿತವೆಲ್ಲ ಸಂಪಾದಿಸಿಕೊಳ್ಳುವುದಕ್ಕಾಗಿ ಓಡ್ದ, ಹೆಸರು ಸಂಪಾದಿಸಿಕೊಳ್ಳುವುದಕ್ಕಾಗಿ ಓಡ್ದ, ಹಣ ಸಂಪಾದನೆಗಾಗಿ ಓಡ್ದ, ಐಶ್ವರ್ಯ ಸಂಪಾದನೆಗಾಗಿ ಓಡ್ದ. ಬಟ್ ಒಂದು ಸಾರಿ ಸುಂಕದ ಮತ್ತಾಯನ ಕುಳಿತಿದ್ದಾನೆ. ಸುಂಕದ ಮತ್ತಾಯನ ಕುಳಿತುಕೊಂಡಿರುವಾಗ ಯೇಸು ಸ್ವಾಮಿ ಬಂದು ಕೇಳ್ತಾರೆ, ಮತ್ತಾಯ, ನನ್ನನ್ನು ಹಿಂಬಾಲಿಸು. ನನ್ನನ್ನು ಹಿಂಬಾಲಿಸ್ತೀಯ ಅಂತ ಕೇಳಲಿಲ್ಲ, ನನ್ನನ್ನು ಹಿಂಬಾಲಿಸ್ತೀಯಾ, ನಿನಗೆ ಮನಸ್ಸಿದೆಯಾ ಅಂತ ಕೇಳಲಿಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನನ್ನನ್ನ ಹಿಂಬಾಲಿಸು. ದೇವರು ನಮಗೆ ಆಪ್ಷನ್ ಕೊಡೋದಿಲ್ಲ. ಅಂದ್ರೆ ಅದರ ಅರ್ಥ, ನೀನ್ ಹಿಂಬಾಲಿಸ್ತೀಯಾ, ನಿನಗಿಷ್ಟ ಇದ್ರೆ ಬಾ. ಇಲ್ಲ, ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನನ್ನನ್ನ ಹಿಂಬಾಲಿಸು ಅಂತಾರೆ. ನಿನಗೆ ಮನಸ್ಸಿದ್ರೆ ಹಿಂಬಾಲಿಸಬಹುದು, ಇಲ್ಲದೆ ಹೋದ್ರೆ ಬಿಡ್ಬೋದು. ಆದ್ರೆ ಯೇಸು ಸ್ವಾಮಿ ಆಪ್ಷನ್ ಯೇಸು ಸ್ವಾಮಿ ಆಪ್ಷನ್ ಕೊಡೋದಿಲ್ಲ, ನಿನ್ಗೆ ಆಪ್ಷನ್ ಇದೆ. ಯೇಸು ಸ್ವಾಮಿ ನೀನು ನನ್ನನ್ನು ಹಿಂಬಾಲಿಸಿದ್ರೆ ಹಿಂಬಾಲಿಸಬಹುದು, ಬಿಟ್ರೆ ಬಿಡ್ಬೋದು ಅಂತಲ್ಲ. ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ. ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದು ಬಿಡೋದು ನಿನ್ ಕೈನಲ್ಲಿದೆ. ಯೇಸುವನ್ನ ಸರಿಯಾದ ರೀತಿಯಲ್ಲಿ ಹಿಂಬಾಲಿಸೋದು ಬಿಡೋದು ನಿನ್ ಕೈನಲ್ಲಿ, ನನ್ನ ಕೈನಲ್ಲಿದೆ. ಯೇಸು ಸ್ವಾಮಿ ಜನರಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತು ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸು ಸಾಕು. ಈ ಲೋಕದ ಐಶ್ವರ್ಯ ದೇವರು ನಮಗೆ ಕೊಟ್ರೆ ದೇವರಿಗೆ ಸ್ತೋತ್ರ, ಆದ್ರೆ ಐಶ್ವರ್ಯದಿಂದ ಓಡಿ ಹೋಗೋದು ಬೇಡ.
ಎಸ್ ನಮ್ಗೆ ದೇವರು ಮನೆ ಎಲ್ಲ ಸಮಸ್ತವನ್ನ ದೇವರು ಕೊಡ್ಲಿ, ದೇವರಿಗೆ ಸ್ತೋತ್ರ. ನಾವು ಅದರಿಂದ ಓಡೋದು ಬೇಡ, ಯೇಸುವಿನಿಂದ ಓಡಿ ಹೋಗೋಣ. ನಾವು ಲೋಕದ ಹಿಂದೆ ಓಡಿ ಹೋಗೋದು ಬೇಡ, ಯೇಸುವಿನ ಹಿಂದೆ ಓಡಿ ಹೋಗೋಣ. ಎಷ್ಟೋ ಜನರು ದೇವರು ಅದ್ಭುತ ಮಾಡುವವರೆಗೂ ಯೇಸುವಿನ ಹಿಂದೆ, ಯೇಸು ಅತಿಶಯಗಳು ನಡೆಸುವವರೆಗೂ ಯೇಸುವಿನ ಹಿಂದೆ, ದೇವರು ನಮಗೆ ಎಲ್ಲ ಅನುಕೂಲಗಳು ಮಾಡುವವರೆಗೂ ಯೇಸುವಿನ ಹಿಂದೆ. ಎಲ್ಲ ಅನುಕೂಲಗಳು ಸಿಕ್ಕದ ಮೇಲೆ, ಎಲ್ಲ ಆಶೀರ್ವಾದಗಳು ಸಿಕ್ಕದ ಮೇಲೆ ನಾವು ಯೇಸುವಿನ ಹಿಂದೆ ಓಡೋ ಬದಲು ಆಶೀರ್ವಾದಗಳ ಹಿಂದೆ ಓಡ್ತೇವೆ, ಕೆಲಸದ ಹಿಂದೆ ಓಡ್ತೇವೆ. ಪ್ರಿಯ ದೇವರ ಮಕ್ಕಳು, ಎಷ್ಟೋ ದೇವರ ಮಕ್ಕಳು ಸಭೆಗೆ ಇವತ್ತು ದೇವರನ್ನ ಆರಾಧಿಸ್ಲಿಕ್ಕೆ ಬನ್ರಿ ಅಂತ ಹೇಳಿ ಕೆಲಸ ಏನಿಲ್ದಿರುವಾಗ, ದೇವರೇ ನೀನೇ ನನಗೆ ಬೇಕಪ್ಪ ನೀನೆ, ಬಟ್ ಎಲ್ಲ ದೇವ್ರು ಕೊಟ್ಟ ಮೇಲೆ ದೇವರೇ ನನಗೆ ಬ್ಯುಸಿ ಆಗಿದ್ದೀನಿ, ದೇವರೇ ನನಗೆ ಕೆಲಸ ಜಾಸ್ತಿ, ದೇವರೇ ನನಗೆ ಕುಟುಂಬ ಜಾಸ್ತಿ. ಇಲ್ಲಿ ಮತ್ತಾಯನು ಹಣವಂತನಾಗಿದ್ದ, ಮತ್ತಾಯನು ಐಶ್ವರ್ಯವಂತನಾಗಿದ್ದ, ಮತ್ತಾಯನಿಗೆ ಸಕಲ ವಿಧವಾದಂತ ಕಾರ್ಯತೆ. ಯಾಕಂದ್ರೆ ಸುಂಕದ ಮತ್ತಾಯ ಅಂತಂದ್ರೆ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತವನು, ಟ್ಯಾಕ್ಸ್ ಕಲೆಕ್ಟರ್ ಅವನು. ಸೊ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಂತಂದ್ರೆ ಈಗ ಬಹಳ ಉನ್ನತವಾದಂತ ಹುದ್ದೆ, ಅದು ಉನ್ನತವಾದಂತ ಕೆಲಸದಲ್ಲಿದ್ದ, ಡಿಗ್ನಿಟಿ ಇತ್ತು, ಒಳ್ಳೆ ಸಮಾಜದಲ್ಲಿ ಜನರು ಕೆಲವರು ಭಯನೂ ಪಡ್ತಾ ಇದ್ರು, ಕೆಲವರು ಬೈಕೊಳ್ತಾನೂ ಇದ್ರು, ಕೆಲವರು ಗೌರವನು ಕೊಡ್ತಾ ಇದ್ರು, ಕೆಲವರು ತಿರಸ್ಕಾರ ಮಾಡ್ತಾ ಇದ್ರು, ಇವನು ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನಲ್ಲ ಅಂತ. ಬಟ್ ಯೇಸು ಸ್ವಾಮಿ ಇದನ್ನೆಲ್ಲ ನೋಡಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಮತ್ತಾಯ ಸಾಕಪ್ಪ, ನಿನ್ ಜೀವಿತದಲ್ಲಿ ಇಷ್ಟು ಓಡೋಗಿ ಸಾಕು, ನಿನ್ ಬಗ್ಗೆ ನಾನು ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಮತ್ತಾಯ, ನಿನ್ನ ಬಗ್ಗೆ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ, ನಿನ್ನನ್ನು ಆರಿಸ್ಕೊಂಡಿದ್ದೀನಿ ನಾನು, ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನನ್ನು ಆರಿಸ್ಕೊಂಡಿದ್ದೀನಿ ನಾನು. ಮತ್ತಾಯ ಇಷ್ಟು ದಿನ ನೀನು ಹಣದಿಂದ ಓಡದೆ, ಮತ್ತಾಯ ನೀನು ಇಷ್ಟು ದಿನ ಲೋಕದಿಂದ ಓಡದೆ, ಮತ್ತಾಯ ನೀನು ಐಶ್ವರ್ಯದಿಂದ ಓಡದೆ, ಈಗ ನನ್ನಿಂದ ಓಡ್ ಬರ್ತೀಯ ನೀನು, ಅಲ್ವಯ್ಯ, ನನ್ನ ಹಿಂದೆ ಓಡ್ ಬರ್ತೀಯ. ಪರಮಗೀತ 4ನೇ ಅಧ್ಯಾಯ, ಪರಮಗೀತ 4ನೇ ಅಧ್ಯಾಯ. ನಮ್ಮ ಸತ್ಯವೇದಗಳನ್ನ ಪರಮಗೀತಕ್ಕೆ ತಿರುಗಿಸೋಣ ಪ್ರಿಯರೇ. ಪರಮಗೀತ 1ನೇ ಅಧ್ಯಾಯ 4ನೇ ವಚನ. ಪರಮಗೀತ 1ನೇ ಅಧ್ಯಾಯ 4ನೇ ವಚನವನ್ನ ಯಾರಾದ್ರೂ ಓದೋಣ. ನನ್ನನ್ನು ತುಸ ಎಳೆ ನಿನ್ನ ಹಿಂದೆ ಓಡಿ ಬರುವೆ. ಈ ಪರಮಗೀತ ಬರೆದಂತ ಸೊಲೊಮೋನ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ. ದೇವ್ರಿಗೊಂದು ಮಾತು ಹೇಳ್ತಾನೆ, ಸ್ವಾಮಿ ನನ್ನನ್ನು ತುಸ ಎಳೆ, ನಾನು ಓಡಿ ಬರ್ತೀನಿ ನಿನ್ನ ಸಾನ್ನಿಧ್ಯಕ್ಕೆ, ನಿನ್ನ ಬಳಿಗೆ ಓಡಿ ಬರ್ತೀನಿ. ಇಲ್ಲಿ ಪರಮಗೀತ ಬಹಳ ಪ್ರಾಮುಖ್ಯವಾದಂತ ಒಂದು ಪುಸ್ತಕ. ಪರಮಗೀತ ಯೇಸು ಕ್ರಿಸ್ತನಿಗೂ ಆತನ ಸಭೆಗೂ, ಯೇಸು ಕ್ರಿಸ್ತನಿಗೂ ಆತನ ಸಭೆಗೂ, ಯೇಸು ಕ್ರಿಸ್ತನಿಗೂ ನಮಗೂ ಬರೆದಿರುವಂತ ಒಂದು ಅಪ್ರಮೇಯವಾದಂತ ಅತಿ ಶ್ರೇಷ್ಠವಾದಂತ ಒಂದು ಪುಸ್ತಕ. ಇದು ಉನ್ನತವಾದಂತ ರಮಣೀಯವಾದಂತ ಸ್ವಾರಸ್ಯಕರವಾದಂತ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂತ ಮಾತುಗಳು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಿನ್ನ ನನ್ನ ಜೀವಿತದಲ್ಲಿ, ನಿನ್ನ ನನ್ನ ಬ್ರದುಕಿನಲ್ಲಿ ಯೇಸುವಿನಿಂದ ಓಡಿ ಬರೋಣ. ಮತ್ತಾಯನಿಗೆ ಎಲ್ಲ ಇತ್ತು, ಬಟ್ ದೇವ್ರು ಯಾಕೆ ಕರಿತಾ ಇದ್ದಾರೆ ಅಂದ್ರೆ, ಈ ಲೋಕ ಶಾಶ್ವತ ಅಲ್ಲ, ಈ ಹಣ ಶಾಶ್ವತ ಅಲ್ಲ, ಈ ವಿದ್ಯಾಭ್ಯಾಸ ಶಾಶ್ವತ ಅಲ್ಲ. ಹಾಗಂತ ವಿದ್ಯಾಭ್ಯಾಸ ಮಾಡಬಾರ್ದು ಅಂತಲ್ಲ, ವಿದ್ಯಾಭ್ಯಾಸ ಮಾಡಬೇಕು. ನಾವು ಎಷ್ಟು ಓದ್ತೀವೋ ಅಷ್ಟು ಓದೋದು, ಎಸ್ ರೈಟ್, ಬಟ್ ನಿನ್ನ ಜೀವಿತದಲ್ಲಿ, ನಿನ್ನ ಬ್ರದುಕಿನಲ್ಲಿ, ನಿನ್ನ ಕುಟುಂಬದಲ್ಲಿ ಯೇಸುವನ್ನ ಹಿಂಬಾಲಿಸುವಂಥದ್ದು. ಐಶ್ವರ್ಯ ಓಕೆ, ಈ ಲೋಕದಲ್ಲಿ ಇರ್ಬೇಕಾದ್ರೆ, ನಾವು ಜೀವಿಸಬೇಕಾದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕು, ಬಟ್ ಅದು ಸರ್ವಸ್ವವಲ್ಲ, ಅದೇ ಅಂತ್ಯ ಅಲ್ಲ, ಯೇಸು ಅಂತ್ಯ. ನಮಗೆ ಈ ಲೋಕದಲ್ಲಿ ಏನು ಪ್ರಾಮುಖ್ಯತೆ ಆಗಿದೆಯೋ, ಶ್ರೇಷ್ಠವಾಗಿದೆಯೋ, ಅದು ಯಾವುದು ಶ್ರೇಷ್ಠ ಅಲ್ಲ. ಯಾಕಂದ್ರೆ 70 ವರ್ಷ 80 ವರ್ಷ ಮುಗಿಸಿದ ಮೇಲೆ ನಾವೆಲ್ಲರೂ ನಿತ್ಯ ಪ್ರಯಾಣ ಮಾಡಬೇಕಾಗಿದೆ, ನಾವು ನಿತ್ಯತ್ವಕ್ಕೆ ಹೋಗ್ಬೇಕಾಗಿದೆ, ನಾವು ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬೇಕಾಗಿದೆ. ಯಾಕಂತಂದ್ರೆ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ನಾನು 70 ವರ್ಷ, ನಾನು 80 ವರ್ಷ, 100 ವರ್ಷ. ಇಲ್ಲ, ಇವತ್ತಿನ ದಿನ ಮನುಷ್ಯ, ಅವನ ಆಯಸ್ಸು, ಅವನ ಬ್ರದುಕು ದೇವರ ಕೈನಲ್ಲಿದೆ. ಪ್ರತಿಯೊಂದು ನರಪ್ರಾಣಿಯ ಪ್ರಾಣವು, ಆತ್ಮವು ಯಾರ ಕೈನಲ್ಲಿದೆ? ದೇವ್ರ ಕೈನಲ್ಲಿದೆ. ದೇವರು ಆ ಸರ್ವಶಕ್ತನಾದ ದೇವರು, ಆ ಸರ್ವಾಧಿಪತಿಯಾದ ದೇವರು. ಯಾಕೆ ನಮ್ಗೆ 70 ವರ್ಷ 80 ವರ್ಷ ಕೊಡ್ತಾನೆ? ಯಾಕೆ ದೇವ್ರು ಕೊಡ್ತಾನೆ ಅಂತ, ನನ್ನ ತುಸ ಹೇಳೇ ನಾನು ಹಿಂದೆ ಓಡಿ ಬರಬೇನು. ದೇವರ ಆಸೆ ಎಲ್ಲಾದ್ರೂ ಇವ್ ನನ್ನ ಕಂಡ್ಕೊಳ್ತಾನ, ಎಲ್ಲಾದ್ರೂ ಇವ್ ನನ್ನ ಹಿಂದೆ ಓಡಿ ಬರ್ತಾನ. ಯಾಕೆ ನಮಗೆ ಅನೇಕ ವರ್ಷಗಳು ದೇವ್ರು ನಮ್ಮನ್ನ, ಯಾಕೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ವರ್ಷಗಳು ನಮಗೆ ಕೊಡ್ತಾನೆ ಅಂತಂದ್ರೆ, ಎಲ್ಲಾದ್ರೂ ಒಂದು ದಿನ ನನ್ನ ಜೊತೆ ಬರ್ಬೋದಾ, ಎಲ್ಲಾದ್ರೂ ಒಂದು ದಿನ ಇವ್ ನನ್ನನ್ನ ಕಂಡ್ಕೊಳ್ಬೋದಾ, ಎಲ್ಲಾದ್ರೂ ಒಂದು ದಿನ ಇವ್ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ಬೋದಾ. ಹಲ್ಲೆಲೂಯ, ಹಲ್ಲೆಲೂಯ. ಅಪೊಸ್ತಲರ ಕೃತ್ಯಗಳು ನಮ್ಮ ಸತ್ಯವೇದಗಳನ್ನ ಅಪೊಸ್ತಲ ಕೃತ್ಯಗಳಿಗೆ ತಿರುಗಿಸೋಣ ಪ್ರಿಯ.
17ನೇ ಅಧ್ಯಾಯ 26-27 ವಚನ. ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಿಗಳ ಮೇಲೆ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿನ ಎಷ್ಟೋ ಜನರು ನಾವು ಜೀವಿಸ್ತಕ್ಕಂಥ ಕಾಲಗಟ್ಲೆ, ನಾವು ಬದುಕುವಂತ ಕಾಲ ಈ ಲೋಕದಲ್ಲಿ ಯಾವ ಮನುಷ್ಯನ ಕೈನಲ್ಲಿ ಇಲ್ಲ, ಯಾವ ವ್ಯಕ್ತಿ ಕೈನಲ್ಲಿ ಇಲ್ಲ, ಯಾವ ಜನರ ಕೈನಲ್ಲಿ ಇಲ್ಲ, ತಂದೆ ತಾಯಿಗಳ ಕೈನಲ್ಲಿ ಇಲ್ಲ, ನಮ್ಮ ಭವಿಷ್ಯ ಯಾರ ಕೈನಲ್ಲಿ ಇಲ್ಲ. ಸರ್ವಶಕ್ತನಾದ ದೇವರ ಕೈನಲ್ಲಿ ಇರೋದು, ಸೇನಾಧೀಶ್ವರನಾಗಿರುವಂತಹ ಯೇಸು ಕ್ರಿಸ್ತನ ಕೈನಲ್ಲಿ ಇರೋದು. ಯೇಸು ಕ್ರಿಸ್ತನ್ ಅಂತಂದ್ರೆ ಎಷ್ಟೋ ಜನರು ಎಷ್ಟೋ ಜನರು ತಿಳ್ಕೊಳ್ತಾರೆ ನಮ್ಮದೇ ಸಾಮರ್ಥ್ಯ, ನಮ್ಮದೇ ಬಲ, ನಮ್ಮದೇ ಶಕ್ತಿ, ನಮ್ಮದೇ ಅಧಿಕಾರ, ನಾನು ಮಾಡಿದ್ದೆ ಸರಿ, ನನ್ನ ಕೈ ನನ್ನನ್ನು ಎದುರಿಸೋನು ಯಾವನು ಇಲ್ಲ ಅಂತ. ಆದ್ರೆ ಒಂದು ಮಾತ್ರ ತಿಳ್ಕೊಳ್ಳಿ, ಸರ್ವಶಕ್ತನಾದ ದೇವರಿದ್ದಾನೆ, ಅದ್ಭುತಗಳ ದೇವರಿದ್ದಾನೆ. ಅದಕ್ಕೆ ಮತ್ತಾಯನು ಅವನು ಜೀವಿಸ್ತಾ, ಇನ್ ನನ್ನ ಜೀವಿತದಲ್ಲಿ ನಾನೇ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಲೈಫ್ ನಲ್ಲಿ ಎಲ್ಲ ಸಿಕ್ತು, ನನ್ನ ಜೀವನದಲ್ಲಿ ಎಲ್ಲ ಇತ್ತು, ನನಗೆ ಏನು ಬೇಕಾ ಎಲ್ಲ ಇದೆ, ನನ್ನೇನು ಮಾಡೋಕ್ಕಾಗಲ್ಲ, ನನಗೆ ಐಶ್ವರ್ಯ ಇದೆ, ಆಸ್ತಿ ಇದೆ, ನೇಮ್ ಇದೆ, ಡಿಗ್ನಿಟಿ ಇದೆ, ಫೇಮ್ ಇದೆ, ಎಲ್ಲ ಇದೆ ಅನ್ಕೊಂಡ. ದೇವರು ಬಂದ್ರೆ, ಯೇಸು ಸ್ವಾಮಿ ಆ ಸೃಷ್ಟಿಕರ್ತನಾದ ದೇವರು ಬಂದ. ಆತನು ಬಂದು ಅವನು ನೋಡಿ, ಮತ್ತಾಯ ನನ್ನನ್ನು ಹಿಂಬಾಲಿಸು ಅಂತ. ಯಾಕೆ ಹೇಳಿದ್ರು ಗೊತ್ತಾ? ಪ್ರತಿಯೊಬ್ಬೊಬ್ಬರಿಗೂ ದೇವರೊಂದು ಸಮಯ ಇಟ್ಟಿದ್ದಾನೆ. ನಿನ್ನ ಜೀವಿತದಲ್ಲಿ ತಡವಾಡಿಯ ನೀನು ವಾಸಿಸ್ತಕ್ಕಂಥ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರನು ಏನು ದೇವರು ಏನ್ ಮಾಡ್ತಾರಂತೆ, ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ದೇವರು ನಮ್ಮನ್ನ ಪ್ರತಿಯೊಬ್ಬೊಬ್ಬರನ್ನ ದೇವರು ಏನ್ ಮಾಡ್ತಾ ಇದ್ದೇವೆ ಅಂತ, ಆತನ ಹುಡುಕುವವರನ್ನಾಗಿ ನಮ್ಮನ್ನ ಮಾರ್ಪಡಿಸ್ತಾ ಇದ್ದಾನೆ. ನಾವು ಆತನ ಹಿಂದೆ ಓಡಿ ಹೋಗ್ಬೇಕು, ಆತನ ಹಿಂದೆ ಓಡಬೇಕು, ಆತನ ಹಿಂದೆ, ಆತನ ಸಾನ್ನಿಧ್ಯದ ಹಿಂದೆ, ಆತನ ಕೃಪೆಯ ಹಿಂದೆ ಓಡಿ ಹೋಗ್ಬೇಕು. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿನ ಯೇಸುವನ್ನ ಹಿಂಬಾಲಿಸಬೇಕು. ಇವತ್ತು ದೇವರು ಯಾಕೆ ಗೊತ್ತಾ ನಮ್ಗೆ ವರ್ಷಗಳನ್ನ ಕೊಡ್ತಾ ಇದ್ದಾನೆ. ಎಷ್ಟೋ ಜನ ತಿಳ್ಕೊಳ್ತಾ ಇದ್ದಾರೆ, ಎಷ್ಟೋ ಜನ ಇವತ್ತಿನ ದಿನ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಸಮಾಜದಲ್ಲಿ ಕೊಲೆಗಳನ್ನ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ, ಕಳ್ಳತನಗಳನ್ನ ಮಾಡ್ತಾರೆ, ದ್ರೋಹಗಳನ್ನ ಮಾಡ್ತಾರೆ, ಮೋಸ ಮಾಡ್ತಾರೆ, ಮಾಟಮಂತ್ರಗಳನ್ನ ಮಾಡ್ತಾರೆ, ಎಲ್ಲ ಜನರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ನಾವು ಅನ್ಕೊಳ್ತೀವಿ, ಯಾಕೆ ಅವ್ರಿಗೆ ಏನಕ್ಕ ದೇವ್ರ ಕಷ್ಟ ಕೊಡ್ತಾ ಇಲ್ಲ, ಯಾಕೆ ಅವ್ರನ್ನ ದೇವರು ನಾಶ ಮಾಡ್ತಾ ಇಲ್ಲ, ಯಾಕೆ ಅವ್ರನ್ನ ದೇವರು ನಿರ್ನಾಮ ಮಾಡ್ತಾ ಇಲ್ಲ, ಯಾಕೆ ದೇವರು ಕ್ರೈಸ್ತನ ಎಷ್ಟೋ ಜನ ಹೊಡಿತಾ ಇದ್ದಾರೆ, ಪಾರ್ಶ್ವಗಳನ್ನ ಎಷ್ಟೋ ಜನ ಹೊಡಿತಾ ಇದ್ದಾರೆ, ಚರ್ಚ್ಗಳನ್ನ ಎಷ್ಟೋ ಜನ ತೊಂದರೆ ಕೊಡ್ತಾರೆ, ಮಾತ್ರ ನಿಮಗೆ ಎಷ್ಟೋ ಜನ ತೊಂದರೆ ಕೊಡ್ತಾರೆ. ಯಾಕೆ ಯೇಸು ಸ್ವಾಮಿ ಆತನು ಸರ್ವಶಕ್ತನಾದ ದೇವರಲ್ವಾ, ಜೀವ ಸ್ವರೂಪನಾದ ದೇವರಲ್ವಾ, ಯಾಕೆ ಆತನು ಜನರ ನಾಶ ಮಾಡಿಬಿಡಬಾರ್ದು ಅಂತ ನಾವು ಎಷ್ಟೋ ಸಾರಿ ಯೋಚನೆ ಮಾಡ್ತೀವಿ. ಕ್ರೈಸ್ತರಾದ ನಮ್ಗೆ ಯೋಚನೆ, ಅಯ್ಯೋ ದೇವರೇ, ನಾನು ಸತ್ಯವಾದ ದೇವರನ್ನ ಅಂಗೀಕರಿಸಿಕೊಂಡಿದ್ದೀನಿ, ಜೀವ ಸ್ವರೂಪನಾದ ದೇವರನ್ನ ಅಂಗೀಕರಿಸಿಕೊಂಡಿದ್ದೀನಿ ಅಂತ ನಾವು ಎಷ್ಟೋ ಸಾರಿ ಯೋಚಿಸ್ತೇವೆ. ನಾವೆಲ್ಲರೂ ಅಂದ್ಕೊಳ್ತೇವೆ, ಇಲ್ಲ, ದೇವರದು ಎಂತ ವ್ಯಕ್ತಿನಾಗಿರ್ಲಿ, ದೇವರು ಅವಕಾಶ ಕೊಡುವಂತ ದೇವರು ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಅವಕಾಶ ಕೊಡ್ತಾ ಇದ್ದಾನೆ, ನಿನಗೂ ಅವಕಾಶ ಕೊಡ್ತಾ ಇದ್ದಾನೆ, ನನಗೂ ಅವಕಾಶ ಕೊಡ್ತಾ ಇದ್ದಾನೆ, ಯೇಸುವನ್ನ ಹಿಂಬಾಲಿಸುವುದಕ್ಕಾಗಿ. ಹಲ್ಲೆಲೂಯಾ. ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕಾಗಿ ದೇವರು ನಮ್ಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾನೆ. ತಡವಾಡಿ ಕೊಂಡುಕೊಂಡಾರೇನೋ, ಅವನು ಕ್ರೈಸ್ತನೇ ಆಗಿರ್ಲಿ, ಅವನು ಯಾರೇ ಆಗಿರ್ಲಿ, ಕ್ರೈಸ್ತರಂದ ತಕ್ಷಣ ದೇವರು ಅವರು ಎಲ್ಲರೂ ಸರಿ ಇರ್ತೀವಿ ಅಂತಲ್ಲ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಸಾರಿ ನಾವು ಬೀಳ್ತಾ ಇರ್ತೀವಿ. ಯೇಸು ಸ್ವಾಮಿ ಯಾಕೆ ಗೊತ್ತಾ ನಮ್ಗೆ ಒಂದೊಂದು ದಿನ ಬಹುಮಾನವಾಗಿ ಕೊಡ್ತಾನೆ, ನೀನು ಯೇಸುವನ್ನ ಹಿಂಬಾಲಿಸಬೇಕೆಂಬುದಾಗಿ. ತಡವಾಡಿ ಕಂಡುಕೊಂಡಾರೇನೋ, ಅದಕ್ಕೆ ಸೊಲೊಮೋನ ಬರೀತಾನೆ, ತನ್ನ ಸೊಲೊಮೋನ ಪರಮಗೀತದಲ್ಲಿ ಎಷ್ಟು ಅಂದವಾಗಿ, ರಮಣೀಯವಾಗಿ, ಶ್ರೇಷ್ಠವಾಗಿದೆ ಗೊತ್ತಾ. ನನ್ನನ್ನು ತುಸ ಹೇಳಿ ನಾನು ಓಡಿ ಬರ್ತೇನೆ ನಿನ್ನಿಂದ. ಇವತ್ತು ನಾವೆಲ್ಲರೂ ಕೂಡ ರಕ್ಷಕನಾಗಿರುವಂತ ಯೇಸುವಿನಿಂದ ಓಡಬೇಕು. ಧರ್ಮಗಳ ಹಿಂದೆ ಅಲ್ಲ, ಮತಗಳ ಹಿಂದೆ ಅಲ್ಲ, ಅದ್ಭುತಗಳ ಹಿಂದೆ ಅಲ್ಲ, ಇನ್ನೊಂದರಿಂದ ಅಲ್ಲ, ಮತ್ತೊಂದರಿಂದ ಅಲ್ಲ, ಯೇಸುವಿನ ಹಿಂದೆ ಓಡಬೇಕು. ಯಾರಿಂದ ಓಡಬೇಕು? ಯೇಸುವಿನ ಹಿಂದೆ ಓಡಬೇಕು. ಅದಕ್ಕೆ ಮತ್ತಾಯನಿಗೆ ದೇವರು ಹೇಳ್ತಾರೆ, ಮತ್ತಾಯ, ಎಷ್ಟು ದಿನಗಳು ಟ್ಯಾಕ್ಸ್ ಕಲೆಕ್ಟ್ ಮಾಡ್ದ, ಎಷ್ಟು ದಿನಗಳು ಐಶ್ವರ್ಯ ಪಡ್ಕೊಂಡ, ಇಷ್ಟು ದಿನಗಳು ನಿನ್ನ ಡಿಗ್ನಿಟಿ ಪಡ್ಕೊಂಡ, ಇಷ್ಟು ದಿನಗಳು ಒಳ್ಳೆ ಹೆಸರು ಪಡ್ಕೊಂಡ, ಇಷ್ಟು ದಿನಗಳು ನಿಂದೆ ಅಂತ ಮೆರೆದ, ಈಗ ನಾನ್ ಸರ್ವಶಕ್ತನಾದ ದೇವರು ನಿನ್ನ ಮುಂದೆ ಬಂದಿದ್ದೀನಿ, ಬಾ ನನ್ನ ಹಿಂಬಾಲಿಸು. ನನಗೂ ನಿನ್ಗೂ ದೇವರು ಹೇಳ್ತಾ ಇದ್ದಾನೆ, ನನಗೂ ನಿನ್ಗೂ ದೇವರು ಮಾತಾಡ್ತಾ ಇದ್ದಾನೆ, ಮಗನೇ ಮಗಳೇ, ನನ್ನನ್ನು ಹಿಂಬಾಲಿಸು. ಎಷ್ಟು ದಿನ ನೀನು ಯಾವ್ದು ಹಿಂಬಾಲಿಸ್ತಾ ಇದ್ದ ಗೊತ್ತಿಲ್ಲ, ನೀನು ಯಾರನ್ನು ಹಿಂಬಾಲಿಸ್ತಾ ಇದ್ದ ಗೊತ್ತಿಲ್ಲ, ಯಾವ ವ್ಯಕ್ತಿಗಳನ್ನ ಹಿಂಬಾಲಿಸ್ತಾ ಇದ್ದ ಗೊತ್ತಿಲ್ಲ. ಈಗ ನೀನು ನನ್ನನ್ನು ಹಿಂಬಾಲಿಸ್ತೀಯ, ನನ್ನ ಜೊತೆ ಬರ್ತೀಯ, ನನ್ನ ಜೊತೆ ಪ್ರಯಾಣವನ್ನು ಬೆಳೆಸ್ತೀಯ. ನಾನು ನಿನಗೆ ಪರಲೋಕದಲ್ಲಿ ಶ್ರೇಷ್ಠ ಆಶೀರ್ವಾದ ಕೊಡ್ತೀನಿ, ಪರಲೋಕದಲ್ಲಿ ಉನ್ನತವಾದ ಕಾರ್ಯ ಕೊಡ್ತೀನಿ. ಪರಲೋಕದಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲೂ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ಈ ಲೋಕದಲ್ಲೂ ನಾನು ನಿನ್ನನ್ನು ಬಲಪಡಿಸ್ತೀನಿ, ಈ ಲೋಕದಲ್ಲೂ ನೀನು ನನ್ನಿಂದ ಇದ್ರೆ ನಿನಗೆ ಮುಂಬಲವಾಗಿ, ನಿನಗೆ ಶಕ್ತಿಯುತವಾಗಿ ನಾನು ಮುಂದೆ ಹೋಗ್ತೀನಿ.
ದೇವರು ಹೇಳ್ತಾರೆ ಇಸ್ರಾಯೇಲ್ರೇ, ನೀವು ಐಗುಪ್ತ ದೇಶದಲ್ಲಿ ಇದ್ರಿ, ಐಗುಪ್ತ ದೇಶದಲ್ಲಿ ನೀವಿರೋವರೆಗೂ ನಿಮ್ಮ ಕಷ್ಟ, ಐಗುಪ್ತ ದೇಶದಲ್ಲಿ ನೀವಿರೋವರೆಗೂ ನಿಮ್ಮ ಪ್ರಯಾಸ, ಐಗುಪ್ತ ದೇಶದಲ್ಲಿ ನೀವಿರೋವರೆಗೂ ನಿಮ್ಮ ಶಕ್ತಿಯಿಂದ ದುಡಿದ್ರಿ, ನಿಮ್ಮ ಬಲದಿಂದ ದುಡಿದ್ರಿ, ನೀವೇ ಇದ್ರಿ. ಈಗ 430 ವರ್ಷಗಳಾಯ್ತು, ಈಗ ನಾನು ನಿಮ್ಮ ಮುಂದೆ ಹೊರಡ್ತೀನಿ, ನಾನು ನಿಮ್ಮ ಮುಂದೆ ಹೋಗ್ತೀನಿ, ನಾನು ಹಿಂಬಾಲಿಸ್ಕೊಂಡು ಬಂದ್ರಿ, ನನ್ನ ಹಿಂಬಾಲಿಸ್ರಿ ಸಾಕು. ದೇವರು ಅದನ್ನೇ ನಮ್ಗೆ ಹೇಳ್ತಾ ಇದ್ದಾನೆ. ಸಾಕು, ನಮ್ಮ ಸ್ವಂತ ಜ್ಞಾನವನ್ನು ಹಿಂಬಾಲಿಸಿದ ಸಾಕು, ನಮ್ಮ ಸ್ವಂತ ಶಕ್ತಿಗಳನ್ನ ಹಿಂಬಾಲಿಸಿದ ಸಾಕು, ನಮ್ಮ ಸ್ವಂತ ಮಾತುಗಳನ್ನ ಹಿಂಬಾಲಿಸಿದ ಸಾಕು, ನಮ್ಮ ಸ್ವಂತ ಪ್ರಯತ್ನಗಳನ್ನ ಹಿಂಬಾಲಿಸಿದ ಸಾಕು. ಈಗ ಯೇಸುವನ್ನ ಹಿಂಬಾಲಿಸೋಣ. ಆತನ ಹಿಂಬಾಲಿಸುವಾಗ ಆತನಿಗೆ ಉತ್ತಮವಾದ ಸ್ಥಳಕ್ಕೆ ನಡೆಸ್ತಾನೆ, ಶ್ರೇಷ್ಠವಾದ ಸ್ಥಳಕ್ಕೆ. ನಾವು ನಮ್ಮ ಕಾರ್ಯಗಳನ್ನ ಹಿಂಬಾಲಿಸುವುದಕ್ಕಿಂತ, ನಾವು ನಮ್ಮ ಶಕ್ತಿ ಹಿಂಬಾಲಿಸುವುದಕ್ಕಿಂತ, ನಾವು ನಮ್ಮ ಶಕ್ತಿ ಹಿಂಬಾಲಿಸಿ ಪಡ್ಕೊಂಡಂತ ಕಾರ್ಯಗಳಿಗಿಂತ, ನಾವು ನಮ್ಮ ಸ್ವಂತ ಜ್ಞಾನ ಉಪಯೋಗಿಸಿ ಪಡ್ಕೊಂಡಂತ ಕಾರ್ಯಗಳಿಗಿಂತ ಎಷ್ಟೋ ಸಾರಿ ನಮ್ಮ ಜೀವಮಾನಗಳಲ್ಲಿ ನಷ್ಟ ಹೊಂದ್ತೇವೆ, ಎಷ್ಟೋ ಸಾರಿ ನಾವು ಸಮಸ್ಯೆಗಳನ್ನ ಹೊಂದ್ತೇವೆ, ಎಷ್ಟೋ ಸಾರಿ ತೊಂದರೆಗಳನ್ನ ಅನುಭವಿಸ್ತೇವೆ, ಎಷ್ಟೋ ಕ್ರಿಯೆಗಳಲ್ಲಿ ಲಾಸ್ ಆಗ್ತೇವೆ. ಬಿಸ್ನೆಸ್ಗಳನ್ನ ಮಾಡ್ತೇವೆ, ಬಿಸ್ನೆಸ್ಗಳು ಲಾಸ್ ಆಗುತ್ತೆ. ಏನೋನೋ ಕೆಲಸಗಳಿಗೆ ಕೈ ಹಾಕ್ತೀವಿ, ಲಾಸ್ ಆಗುತ್ತೆ. ಯಾಕಂದ್ರೆ ನಮ್ಮ ಸ್ವಂತ ಬಲದಿಂದ ಓಡಿದ್ವು, ದೇವರ ಬಲವಲ್ಲದೆ ನಮ್ಮ ಬಲದಿಂದ ಓಡಿದ್ವು. ಅದಕ್ಕೆ ಆತನು ನಮಗೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಸೋಲುಗಳನ್ನ, ಸಂಕಟಗಳನ್ನ ಅನುಭವಿಸಿದ್ವಿ. ಈಗ ಯೇಸುವಿನಿಂದ ಓಡಿ ಬಾ, ಯೇಸುವಿನಿಂದ ಓಡು. ಆತ ನಿನ್ನ ಜೀವಿತದಲ್ಲಿ ತಕ್ಕ ವಿಮೋಚನೆಯನ್ನ, ತಕ್ಕ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಮತ್ತಾಯನು ಯೇಸುವನ್ನು ಹಿಂಬಾಲಿಸ್ತಾ ಅವನ ಜೀವಿತದಲ್ಲಿ ಮೊಟ್ಟ ಮೊದಲ ಸತ್ಯವೇದದಲ್ಲಿ ಮೊಟ್ಟ ಮೊದಲ ಪುಸ್ತಕವನ್ನ ಮತ್ತಾಯನೇ ಬರೆದ. ಹಲ್ಲೆಲೂಯಾ. ಕಡು ಪಾಪಿಯಾಗಿದ್ದಂತ, ಹಣದಾಶೆಯುಳ್ಳಂತ, ಎಲ್ಲ ತನ್ನ ಹಿಂದೆ ತನಗಿಷ್ಟ ಬಂದಾಗೆ ಓಡ್ದ, ತನಗಿಷ್ಟ ಬಂದ ಐಶ್ವರ್ಯವನ್ನು ಪಡ್ಕೊಂಡ, ತನಗಿಷ್ಟ ಬಂದ ವಿದ್ಯೆಯನ್ನು ಪಡ್ಕೊಂಡ, ತನಗಿಷ್ಟ ಬಂದ ಇನ್ಫ್ಲೂಯೆನ್ಸ್ ಪಡ್ಕೊಂಡ, ತನಗಿಷ್ಟ ಬಂದದ್ದು ಎಲ್ಲ ಮಾಡ್ದ. ಅಲ್ಲಿವರೆಗೂ ಕೇವಲ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ, ಅಲ್ಲಿವರೆಗೂ ಜನರ ದೃಷ್ಟಿಯಲ್ಲಿ ಅವನೊಬ್ಬ ಸುಂಕದವನಾಗಿದ್ದ, ಅಲ್ಲಿವರೆಗೂ ಅವನೊಬ್ಬ ಪಾಪಿಯಾಗಿದ್ದ, ಅಲ್ಲಿವರೆಗೂ ಅವನೊಬ್ಬ ದ್ರೋಹಿಯಾಗಿದ್ದ, ಅಲ್ಲಿವರೆಗೂ ಅವನ ಜನರು ಛೀ ಅಂತ ಇದ್ರು. ಎಲ್ಲಿಯವರೆಗೂ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ನೋ, ಎಲ್ಲಿಯವರೆಗೂ ಹಣದಿಂದ ಇದ್ನೋ, ಎಲ್ಲಿಯವರೆಗೂ ಹಣ ಸಂಪಾದನೆ ಮಾಡಿದ್ರು, ಜನರೆಲ್ಲರೂ ನೋಡ್ತಾ ಇದ್ರು, ಇವನು ಟ್ಯಾಕ್ಸ್ ಕಲೆಕ್ಟರ್, ಇವನು ಮೋಸಗಾರ, ಇವನು ಜನರಿಗೆ ಮೋಸ ಮಾಡ್ತಾನೆ, ಹಣ ಹೆಚ್ಚು ಸಂಪಾದನೆ ಮಾಡ್ಕೊಳ್ತಾನೆ, ಹಣವನ್ನ ಮೋಸದಿಂದ ಪಡ್ಕೊಳ್ತಾನೆ ಅಂತ ಇದ್ರು. ಎಲ್ಲಿಯವರೆಗೂ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ನೋ ಅಲ್ಲಿವರೆಗೂ ಪಾಪಿಯಾಗೆ ನೋಡಿದ್ರು. ಆದ್ರೆ ಯಾವಾಗ ಯೇಸುವನ್ನ ಹಿಂಬಾಲಿಸಿದ್ನೋ, ಆಗ ಈ ಮತ್ತಾಯನನ್ನ ಯೇಸುವಿನ ಶಿಷ್ಯನೆಂದು ಗುರುತಿಡಿದ್ರು. ಯೇಸುವಿನಿಂದ ಹೋದವನು, ಯೇಸುವಿನ ಹಿಂದೆ ಇದ್ದವನು. ಅದಕ್ಕೆ ಮತ್ತಾಯನ ಬರೆದ ಹೊಸ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ. ಆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರಬೇಕಾಗಿದ್ದಂತ ಆ ಮನುಷ್ಯ ಕುಮಾರನ ಬಗ್ಗೆ ಬರೆದ, ರಕ್ಷಕನ ಬಗ್ಗೆ, ಇಮ್ಮಾನುವೇಲನ ಬಗ್ಗೆ ಬರೆದ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಬರೆದಿದ್ದಂತ ಆ ಇಮ್ಮಾನುವೇಲನ ಬಗ್ಗೆ ಮೊಟ್ಟ ಮೊದಲ ಅಧ್ಯಾಯದಲ್ಲಿ ಬರೀತಾನೆ. ಇಮ್ಮಾನುವೇಲ್ ಬರ್ತಾನೆ. ಹಣದಿಂದ ಇರುವವರೆಗೂ, ಲೋಕದಿಂದ ಇರುವವರೆಗೂ, ಐಶ್ವರ್ಯದಿಂದ ಇರುವವರೆಗೂ ಬರೀ ಟ್ಯಾಕ್ಸ್ ಅಂತ ಇದ್ದ. ಆದ್ರೆ ಯಾವಾಗ ಯೇಸುವಿನಿಂದ ಓದುವಾಗ ಇಮ್ಮಾನುವೇಲ್ ಅಂದ. ಈಗ ಒಬ್ಬ ಕಣ್ಣಿಗೆ ಒಬ್ಬ ಮಗನನ್ನ ಅಡಿಯವಳು, ಆಕೆ ಇಮ್ಮಾನುವೇಲ್ ಅಂದ್ರೆ ದೇವ ನನ್ನ ಜೊತೆ ಇದ್ದಾನೆ, ದೇವ ನಮ್ಮೊಂದಿಗಿದ್ದಾನೆ ಅನ್ನುವಂಥ ಸಂದೇಶವನ್ನ ಲೋಕಕ್ಕೆ ಕೊಟ್ಟ. ಈಗೋ ದೇವರು ನನ್ನ ಜೊತೆ ಇದ್ದಾನೆ ಅನ್ನುವಂತ ಸಂದೇಶವನ್ನ ಜನರಿಗೆ ಕೊಟ್ಟ. ಇದು ಕ್ರೈಸ್ತಿಯ ಜೀವಿತದ ಒಂದು ಮಹತ್ವ. ಅದು ಯೇಸುವಿನ ಶ್ರೇಷ್ಠತೆ. ಯೇಸು ಸ್ವಾಮಿ ನಮ್ಗೆ ಹೇಳ್ತಾ ಇದ್ದಾರೆ, ನಾನು ಹಿಂಬಾಲಿಸು ಅಂತಂದ್ರೆ ಉನ್ನತವಾದ ಜೀವಿತ. ಆತನಿಂದ ಸಾಗಿ ಹೋಗೋಣವ, ಆತನನ್ನ ಮುಂದೆ ಬಿಟ್ಟು ನಾವಿಂದೆ ಹೋಗೋಣ. ಪ್ರತಿಯೊಂದು ಕಾರ್ಯದಲ್ಲೂ ಸ್ವಾಮಿ ನಾನೇನು ಮಾಡಲಿ. ಹಲ್ಲೆಲೂಯ, ಹಲ್ಲೆಲೂಯ. ಸಂಸೋನನ ತಂದೆ ತಾಯಿಗಳು ಸಂಸೋನನ ತಂದೆಯಾದ ಮಾನೋಹನಿಗೆ ಮಕ್ಕಳಿರ್ಲಿಲ್ಲ. ಮಾನೋಹನಿಗೆ ಮಕ್ಕಳಿಲ್ಲದೆ ಇರುವಾಗ, ಅವನ ಜೀವಿತದಲ್ಲಿ ಮಕ್ಕಳನ್ನು ಕಾಣದೇ ಇರುವಾಗ ಬಹಳ ವೇದನೆಯಿಂದ, ಕಣ್ಣೀರಿನಿಂದ ಕುಟುಂಬ ಹೋಗ್ತಾ ಇರುತ್ತೆ. ಒಂದಿನ ದೇವದೂತ ಬಂದು ಹೇಳ್ತಾನೆ, ನಿನಗೊಬ್ಬ ಮಗ ಹುಟ್ಟುತ್ತಾನೆ, ಆ ಮಗ ಇಸ್ರಾಯೇಲ್ಯರನ್ನ ಫಿಲಿಷ್ಟಿಯರ ಕೈಯಿಂದ ಬಿಡಿಸ್ತಾನೆ ಅಂದಾಗ ಮಾನೋಹ ಮತ್ತೆ ಅವನ ಹೆಂಡತಿ ಇಬ್ರು ಸೇರಿ, ಸ್ವಾಮಿ ನಾವು ಮಾಡ್ತಕ್ಕದ್ದೇನು, ನಾವ್ ಏನ್ ಮಾಡ್ಬೇಕೀಗ, ನಾವ್ ಯಾವ ರೀತಿ ಜೀವಿಸ್ಬೇಕು, ನಾವ್ ಹೇಗೆ ಮುಂದೆ ಹೋಗ್ಬೇಕು, ನಮ್ಗೆ ತಿಳಿಸ್ಕೊಡ್ತೀಯಾ ಅಂತ ಕೇಳಿದ್ರು. ಆ ಮಾನೋಹನಾಗಿ ದೇವರನ್ನ ಮುಂದೆ ಬಿಡೋಣವಾ, ನಮ್ಮ ಕುಟುಂಬದಲ್ಲಿ ದೇವರನ್ನ ಶ್ರೇಷ್ಠ ಕೇಂದ್ರ ಬಿಂದುವನ್ನಾಗಿ ಇಟ್ಕೊಳ್ಳೋಣವಾ, ನಮ್ಮ ಯೇಸುವನ್ನ ಮುಂದೆ ಬಿಟ್ಟು ಆತನ ಹಿಂದೆ ನಾವು ಓಡಿ ಹೋಗೋಣವಾ, ನಮ್ಮ ಯೌವನ ಪ್ರಾಯವನ್ನ ಯೇಸುವನ್ನ ಮುಂದೆ ಬಿಟ್ಟು ನಾವು ಹಿಂದೆ ಓಡಿ ಹೋಗೋಣವಾ, ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನನ್ನ ಮುಂದೆ ಬಿಟ್ಟು. ದಾವೀದನು
ಯಾಕೆ ಅಷ್ಟೊಂದು ಆಶೀರ್ವದಿಸಲ್ಪಟ್ಟ? ದಾವೀದನು ಯಾಕೆ ಅವನ ಜೀವಿತದಲ್ಲಿ ಅತಿಶಯಗಳನ್ನ ಪಡ್ಕೊಂಡ? ಯಾಕೆ ಉನ್ನತವಾದ ಕಾರ್ಯಗಳು ಪಡ್ಕೊಂಡ ಅಂತಂದ್ರೆ ಕೀರ್ತನೆಗಳು 16ನೇ ಕೀರ್ತನೆಯನ್ನು ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 16ನೇ ಕೀರ್ತನೆಗೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. ಹಲ್ಲೆಲೂಯಾ. 16ನೇ ಕೀರ್ತನೆಯಲ್ಲಿ ಯಾಕೆ ಆ ದಾವೀದನು ಉನ್ನತವಾದ ಕಾರ್ಯಗಳನ್ನ ಮಾಡ್ದ ಅಂತಂದ್ರೆ 16ನೇ ಕೀರ್ತನೆ 8ನೇ ವಚನ ಈ ರೀತಿ ಬರ್ತಿದೆ: ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಕೊಂಡಿದ್ದೇನೆ. ದಟ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. That is the secret of success. What is the secret of success? The secret of success is he is telling that God is in front of me. ದೇವರು ನನ್ನ ಎದುರುಗಡೆ ಇದ್ದಾನೆ. ಹಲ್ಲೆಲೂಯಾ. ದೇವರು ನನ್ನ ಎದುರುಗಡೆ ಇದ್ದಾನೆ. ನಾನು ಇಟ್ಕೊಳ್ಬೇಕಾಗಿದ್ದು ದ್ವೇಷವನ್ನಲ್ಲ, ನಾನು ಇಟ್ಕೊಳ್ಬೇಕಾಗಿದ್ದು ಕೊಲೆಗಳನ್ನಲ್ಲ, ನಾನು ಇಟ್ಕೊಳ್ಬೇಕಾಗಿದ್ದು ಯಾವುದೋ ಅಸಹ್ಯಕವಾದ ಕಾರ್ಯಗಳನ್ನಲ್ಲ, ನಾನು ಇಟ್ಕೊಳ್ಬೇಕಾಗಿದ್ದು ಕೋಪವನ್ನಲ್ಲ, ನಾನು ಇಟ್ಕೊಳ್ಬೇಕಾಗಿದ್ದು ಯಾವುದೇ ದ್ವೇಷ ಅಸೂಯೆ ಯಾವುದೂ ಅಲ್ಲ. ನಾನು ಇಟ್ಕೊಳ್ಬೇಕಾಗಿದ್ದು ಯೇಸುವನ್ನ ಯಾರು ಮುಂದಿಟ್ಕೊಂಡು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೋ ಅವ್ರ ಲೋಕಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ, ಅವರು ಅಭಿವೃದ್ಧಿ ಆಗ್ತಲೇ ಇರ್ತಾರೆ, ಅವರು ಉನ್ನತವಾದ ಕಾರ್ಯಗಳು ಮಾಡ್ತಲೇ ಇರ್ತಾರೆ. ವಾಟ್ಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಇಸ್ ದಟ್ ವಿ ಶುಡ್ ಕೀಪ್ ಅವರ್ ಜೀಸಸ್ ಕ್ರೈಸ್ಟ್ ಇನ್ ಫ್ರಂಟ್ ಆಫ್ ಅವರ್ಸ್. ನಮ್ಮ ಬಂದ ಸರ್ವಶಕ್ತನ ಇಟ್ಕೊಳ್ಬೇಕು, ಆ ದೇವಾದ ದೇವನ ಇಟ್ಕೊಳ್ಬೇಕು. ಅದಕ್ಕೆ ಆತನ ಆಸೆ. ಆತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ತಾಯಿಯ ಗರ್ಭದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಆತನ ಆರಿಸ್ಕೊಂಡಿದ್ದಾನೆ. ಆತನ ಕೇಳ್ತಾ ಇದ್ದಾನೆ, ನನ್ನ ಜೊತೆ ಬರ್ತೀಯ? ದೇವರು ಕೇಳ್ತಾ ಇದ್ದಾರೆ, ಮಗಳೇ ಮಗನೇ ನನ್ನ ಹಿಂದೆ ಬರ್ತೀಯ? ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ ಬರೆಸುವಾರ್ತೆ, ಲೂಕನ ಬರೆಸುವಾರ್ತೆ, ಸುವಾರ್ತೆಗಳಲ್ಲಿ ಒಂದು ಆಹ್ವಾನ ಕೊಡ್ತಾರೆ: ಯಾವನಾದ್ರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ರೆ ಅವನು ತನ್ನ ನಿರಾಕರಿಸಿ ನನ್ನ ಹಿಂದೆ ಬರಲಿ, ಅವನು ತನ್ನ ನಿರಾಕರಿಸಿ ನನ್ನನ್ನು ಹಿಂಬಾಲಿಸ್ಕೊಂಡು ಬರಲಿ ಅಂದ್ರು. ಅಂದ್ರೆ ಏನ್ ನಿರಾಕರಿಸ್ಕೊಳ್ಬೇಕು? ಲೋಕ, ಐಶ್ವರ್ಯ, ಆಸ್ತಿ ಪಾಸ್ತಿ ಎಲ್ಲ ಇರಬೇಕು, ಎಲ್ಲ ನಿಮ್ಗೆ ದೇವರು ಲೋಕದಲ್ಲಿ ಕೊಟ್ಟಿದ್ದಾನ, ವೆರಿ ಗುಡ್. ಯಾಕಂದ್ರೆ ಲೋಕ ಓಡ್ತಾ ಇದೆ, ಎಲ್ಲರ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದು ಲೋಕದ ಪದ್ಧತಿ. ದೇವರು ನಿನ್ಗೆಲ್ಲ ಕೊಟ್ಟಿದ್ದಾನ, ವೆರಿ ಗುಡ್. ಎಲ್ಲವನ್ನ ಪಡ್ಕೊಂಡ್ರು ಕೂಡ ನೀನು ಅದ್ಯಾವುದರಿಂದ ಓಡಬೇಡ. ನೀನು ಓಡಬೇಕಾಗಿದ್ದು ನಿನ್ನ ಸೃಷ್ಟಿಕರ್ತನಿಂದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗಂತೂ ಕ್ರಿಸ್ತನೇ, ಬದುಕುದಂದ್ರೆ ಕ್ರಿಸ್ತನೇ, ಸಾಯುವುದಂದ್ರೆ ಲಾಭವೇ. ಆ ಮಟ್ಟಕ್ಕೆ ನಾವು ಇವತ್ತು ಕ್ರೈಸ್ತತ್ವ ಬರಬೇಕಾಗಿದೆ. ಸಾಕು, ಯೇಸುವಿನಿಂದ ಓಡಿ ಹೋಗೋಣ, ಯೇಸು ಕ್ರಿಸ್ತನಿಂದ ಓಡಿ ಹೋಗೋಣ. ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನ ನಿರಾಕರಿಸಿ ನನ್ನ ಹಿಂದೆ ಬರಲಿ. ಯಾವುದನ್ನು ನಿರಾಕರಿಸಬೇಕು? ದೇವರು ನಮಗೆ ಎಲ್ಲ ವಿದ್ಯಾಭ್ಯಾಸ ಕೊಟ್ಟಿರ್ಬೋದು, ಆಸ್ತಿ ಕೊಟ್ಟಿರ್ಬೋದು, ಐಶ್ವರ್ಯ ಕೊಟ್ಟಿರ್ಬೋದು, ಎಲ್ಲ ಕೊಟ್ಟಿರ್ಬೋದು. ನಾವು ಯಾವುದನ್ನು ಕೂಡ ಅದು ಕೊಟ್ಟಿದ್ದರಿಂದ ಅದೇ ದೇವರು ಅಂತ ಅದರಿಂದ ಓಡುವ ಬದಲು ಅದನ್ನ ಕೊಟ್ಟಾತನು ಈ ಲೋಕದಲ್ಲಿ ಎಲ್ಲವೂ ನಶಿಸಿ ಹೋಗುತ್ತೆ. ನನ್ನನ್ನು ಕರ್ದಾತನು, ನನ್ನ ನಿತ್ಯ ಜೀವಕ್ಕೆ ಕರ್ದಾತನು ಯೇಸು ಇದ್ದಾನೆ, ಆತನನ್ನೇ ನಾನು ಹಿಂಬಾಲಿಸಿ ಹೋಗ್ತೇನೆ. ಐ ವಿಲ್ ಫಾಲೋ ಮೈ ಜೀಸಸ್. ನಾನು ಯೇಸುವನ್ನು ಹಿಂಬಾಲಿಸ್ತೇನೆ, ನನ್ನ ರಕ್ಷಕನನ್ನು ಹಿಂಬಾಲಿಸ್ತೇನೆ. ಆಮೇಲೆ ಈ ತೀರ್ಮಾನ ನಿನಗಾಗಬಾರ್ದ? ಈ ತೀರ್ಮಾನ ನಿನ್ನದಾಗಬಾರ್ದ? ಈ ತೀರ್ಮಾನ ನಿನ್ನ ಜೀವಿತದಲ್ಲಿ ಆಗಬಾರ್ದ? ಧರ್ಮವನ್ನು ಹಿಂಬಾಲಿಸಿ ಸಾಕು, ಮತಗಳನ್ನ ಹಿಂಬಾಲಿಸಿ ಸಾಕು, ಅಥವಾ ಮತ್ತೊಂದು ಯಾವ್ದು ಹಿಂಬಾಲಿಸೋದು ಬೇಡ. ಈಗ ಯೇಸುವನ್ನ ಹಿಂಬಾಲಿಸೋದು. ಯೇಸು ಅಂದ್ರೆ ನಿನ್ನ ಜೀವಿತಕ್ಕೆ ಆಸ್ತಾನೆ, ಯೇಸು ಅಂದ್ರೆ ನಿನ್ನ ಬದುಕಿಗೆ ಸಂತೋಷ, ಯೇಸು ಅಂದ್ರೆ ನಿನಗೆ ನೆಮ್ಮದಿ, ಯೇಸು ಅಂದ್ರೆ ನಿನಗೆ ಭವಿಷ್ಯ, ಯೇಸು ಅಂದ್ರೆ ನಿನಗೊಂದು ಧೈರ್ಯ, ಯೇಸು ಅಂದ್ರೆ ನಿನ್ನ ಬ್ರತಿಕೋಗೊಂದು ಆಸರೆ. ಆ ಯೇಸುವನ್ನ ಹಿಂಬಾಲಿಸಿ ಓಡಿ ಹೋಗೋಣ. ಹಲ್ಲೆಲೂಯಾ. ಯೇಸು ರಕ್ಷಕರನ್ನೇ ಹಿಂಬಾಲಿಸೋಣ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಛತ್ರ. ಅದಕ್ಕೆ ನನ್ನನ್ನು ತುಸ ಹೇಳಿ ನಾನು ನಿನ್ನಿಂದ ಓಡಿ ಬರ್ತೇನೆ. ಸಭೆಯಾಗಿ ಯೇಸುವಿನಿಂದ ಓಡೋಣ, ವೈಯಕ್ತಿಕವಾಗಿ ಯೇಸುವಿನಿಂದ ಓಡೋಣ. ನಮಗೆ ದೇವರು ಕಾಲಾವಕಾಶ ಕೊಟ್ಟಿದ್ದಾರೆ, ದೇವರು ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ದೇವರು ನಮಗೆ ಸಮಯಗಳು ಕೊಟ್ಟಿದ್ದಾರೆ. ಏನು ಗೊತ್ತಾ? ಅವರನ್ನು ಹಿಂಬಾಲಿಸುವುದಕ್ಕಾಗಿ, ಆ ರಕ್ಷಕನ ಹಿಂಬಾಲಿಸುವುದಕ್ಕಾಗಿ, ಆ ಸರ್ವಾಧಿಪತಿಯಾದ ದೇವರನ್ನು ಹಿಂಬಾಲಿಸುವುದಕ್ಕಾಗಿ, ಆ ಜೀವ ಸ್ವರೂಪನಾದ ದೇವರನ್ನು ಹಿಂಬಾಲಿಸುವುದಕ್ಕಾಗಿ. ಅವರು ಕ್ರೈಸ್ತರಾಗಿದ್ರು ಕೂಡ ನಾವು ನಾರ್ಮಲ್ ಲೈಫ್ ಅಲ್ಲ, ನಾವು ನೇಮಕಾವಸ್ಥೆ ಕ್ರೈಸ್ತರಾಗಿ ಬದುಕೋದಲ್ಲ, ಯೇಸುವನ್ನ ಸತ್ಯವಾಗಲು ನಾವು ಆರಾಧಿಸಿ ಆತನ ಹಿಂಬಾಲಿಸಬೇಕಾಗಿದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಮತ್ತಾಯನು ಯೇಸುವನ್ನು ಹಿಂಬಾಲಿಸುವುದಕ್ಕಿಂತ ಮುಂಚೆ ಡಿಗ್ನಿಟಿಯಲ್ಲಿದ್ದ, ತನ್ನದೇ ಕಾರ್ಯಗಳಲ್ಲಿದ್ದ. ಯೇಸುವನ್ನು ಹಿಂಬಾಲಿಸಿದ ಮೇಲೆ ಸುವಾರ್ತೆಗಳಲ್ಲಿ ಒಬ್ಬ ವ್ಯಕ್ತಿಯಾದ, ಸುವಾರ್ತೆ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಯಾಗಿ ಮಾರ್ಪಟ್ಟ, ಸುವಾರ್ತೆಗಳಲ್ಲಿ ಒಬ್ಬ ದೇವ ಮಹಿಮೆಯನ್ನು ತೆಗೆದುಕೊಂಡಂತ ಅತ್ಯದ್ಭುತವಾದ ದೇವ ಮನುಷ್ಯನಾಗಿ ಮಾರ್ಪಟ್ಟ. ಚರಿತ್ರೆಯಲ್ಲಿ ಉಳಿದು ಬಿಟ್ಟ. ಚರಿತ್ರೆಯಲ್ಲಿ ಆ ಮತ್ತಾಯನ ಹೆಸರು ಉಳಿಯಲ್ಪಡ್ತು. ಯಾಕೆ ಗೊತ್ತಾ?
ಅವನು ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತಿಗೆ ನಾನು ಹಿಂಬಾಲಿಸಿ ಅಂದಾಗ ಎಲ್ಲ ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತಾನೆ. ಅದಕ್ಕೆ ಅವನ ಜೀವಿತ ಚರಿತ್ರೆಯ ಪುಟಗಳಲ್ಲಿ ಬರೆಯಲ್ಪಡ್ತು. ರೀತಿಯ ಅವನು ಚರಿತ್ರೆಯ ಪುಟಗಳಲ್ಲಿ ಬರೆಯೋದು ಮಾತ್ರ ಅಲ್ಲ, ಅವನು ಹೊಸ ಒಡಂಬಡಿಕೆಗೆ ಮೊದಲನೆಯ ಪುಟವಾಗಿ ಮಾರ್ಪಟ್ಟ. ಹೊಸ ಒಡಂಬಡಿಕೆಗೆ ನಾವು ಬರಬೇಕಾದ್ರೆ ಮಾರ್ಕ ಅಂತ ಹೇಳೋದಿಲ್ಲ, ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಲೂಕ ಅಂತ ಸ್ಟಾರ್ಟ್ ಮಾಡೋದಿಲ್ಲ. ನಾವು ಹೊಸ ಒಡಂಬಡಿಕೆಯಲ್ಲಿ ಆರಂಭಿಸುವಾಗ ನಮಗೆ ಅರ್ಥ ಆಗುವುದು ಮತ್ತಾಯ. The book of Matthew is the first book of the New Testament. ಹೊಸ ಒಡಂಬಡಿಕೆಯ ಮೊಟ್ಟ ಮೊದಲ ಪುಸ್ತಕ ಮತ್ತಾಯನಾಗಿ ಮಾರ್ಪಟ್ಟ. ಅಧ್ಯಾಯಗಳು ಮೊಟ್ಟ ಮೊದಲ ಅಧ್ಯಾಯಗಳಲ್ಲಿ ಅವನ ಜೀವಿತ ಆರಂಭಿಸ್ತ. ಯಾಕೆ? ಯೇಸು ಕರೆದಾಗ ಅವನು ಯೇಸುವನ್ನು ಹಿಂಬಾಲಿಸ್ತ. ನಮ್ಮ ಜೀವಿತ ಕೂಡ ಯೇಸುವನ್ನು ಹಿಂಬಾಲಿಸುವಂಥದ್ದಾಗಲಿ. ನಮ್ಮ ಬ್ರದುಕು, ನಮ್ಮ ಮಕ್ಕಳು, ನಾವೆಲ್ಲರೂ ಯೇಸುವನ್ನು ಹಿಂಬಾಲಿಸಿ ಹೋಗೋಣ. ರಕ್ಷಕನ ಹಿಂಬಾಲಿಸಿ ಹೋಗೋಣ. ಆತನ ಮಹಿಮೆ ಹಿಂಬಾಲಿಸಿ ಹೋಗೋಣ. ಆ ಪರಲೋಕವನ್ನು ದೃಷ್ಟಿಸುತ್ತಾ ಆತನ ಹಿಂಬಾಲಿಸಿ ಹೋಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆಯಾದ ದೇವರೇ, ಈಗೋ ನಾನು ನಿನ್ನ ಹಿಂಬಾಲಿಸುವ ಕೃಪೆ ಕೊಟ್ಟು ಇನ್ನೂ ತ್ಯಾಗಿ ಆಗ್ತೇವೆ ಸ್ವಾಮಿ, ಇನ್ನೂ ತ್ಯಾಗವನ್ನ ಮಾಡ್ತೇವೆ ದೇವರೇ, ಇನ್ನೂ ನಿನಗಾಗಿ ಜೀವಿಸ್ತೇವೆ. ಲಾರ್ಡ್ ವಿ ಲಿವ್ ಫಾರ್ ಯು, ವಿ ವಾಂಟ್ ಟು ಫಾಲೋ ಯು ಲಾರ್ಡ್. ನಾವು ನಿಮ್ಮನ್ನು ಹಿಂಬಾಲಿಸಬೇಕಾಗಿದೆ, ಹಿಂಬಾಲಿಸಬೇಕೆಂಬ ಆಸೆ ನಮ್ಮನ್ನು ಅಭಿಷೇಕ ಮಾಡಿ. ನಾವು ಇನ್ನೂ ದೇವರೇ ಸ್ವಾಮಿ ಹೆಸರುಗಳಿಗಾಗಿ ಹಿಂಬಾಲಿಸಿದ್ದು ಸಾಕು, ಲೋಕವನ್ನು ಹಿಂಬಾಲಿಸಿದ್ದು ಸಾಕು, ಹಣಕ್ಕಾಗಿ ಹಿಂಬಾಲಿಸಿದ್ದು ಸಾಕು. ಇನ್ನು ನಿನಗಾಗಿ ನಾನು ಹಿಂಬಾಲಿಸ್ತೇನೆ, ನಿನ್ನನ್ನೇ ಹಿಂಬಾಲಿಸ್ತೇನೆ. ಅಭಿಷೇಕಿಸಿ, ಕೃಪೆ ತೋರು, ದಯ ತೋರು, ಬಲಪಡಿಸು, ಆಶೀರ್ವದಿಸು. ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಆತ್ಮ ತುಂಬಿಸು, ಆಶೀರ್ವಾದ ಮಾಡು, ದಯ ತೋರು. ಎಲ್ಲ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಘನ ಮಾನ ಮಹಿಮೆಗಳಿಗೆ ಯೋಗ್ಯನಾದ ದೇವರು ಬಂದಂತ ಎಲ್ಲರನ್ನು ಆಶೀರ್ವಾದ ಮಾಡು, ಕೃಪೆ ತೋರು. ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಸರ್ವೇಂದ್ರಗಳೇ ಅಥವಾ ಪವಿತ್ರ ನಾಮ ಕೀರ್ತಿಸಿರಿ. ಆಮೇನ್. ಅದೇ ರೀತಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಾವೆಲ್ಲರೂ ಕರಗಳ ಮೇಲೆತ್ತಿ ಕರ್ತನನ್ನ ಆಶೀರ್ವಾದ ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇಲೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನಂತ ಸಹವಾಸವು ನಮ್ಮೆಲ್ಲರೊಂದಿಗೂ ಸದಾಕಾಲ ಇರಲಿ ಸ್ವಾಮಿ. ಆಮೇನ್. ಹಲ್ಲೆಲೂಯಾ.